ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಇವತ್ತು ನಾವು ಕೇಂದ್ರ ಬಜೆಟ್ 2024-25 ನೋಡ್ಬೇಕು ಅಂತ. ಬಹು ಮುಖ್ಯವಾದ ಏನೆಲ್ಲ ಘಟನೆಗಳಾಗಿದೆ ಪ್ಲಸ್ ಏನೆಲ್ಲ ಪಾಲಿಸಿಗಳಿದೆ ಅದನ್ನ ನೋಡ್ಬೇಕು ಅಂತ ಈ ಕ್ಲಾಸಿನಲ್ಲಿ. ಅಂಡ್ ಇದು ವೆರಿ ಇಂಪಾರ್ಟೆಂಟ್. ಈ ಕ್ಲಾಸಲ್ಲಿ ಬಹಳಷ್ಟು ಥಿಂಗ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಯಾಕೆ ಬಜೆಟ್ ಸ್ಪೀಚ್ ನಡೀತಾ ಇರಬೇಕಾದ್ರೆ ನಿಫ್ಟಿ ಆಗಿರ್ಬಹುದು, ಸೆನ್ಸೆಕ್ಸ್ ಆಗಿರ್ಬಹುದು, ಅದರ ಏರ್ಪೇರ್ ಗಳನ್ನ ನೋಡಿದ್ವಿ. ಪ್ಲಸ್ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಏನೆಲ್ಲ ಒಂದು ಹೊಸ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಟ್ಯಾಕ್ಸ್ ಸ್ಲಾಬ್ಸ್ ಏನೆಲ್ಲ ಚೇಂಜ್ ಮಾಡಿದ್ದಾರೆ, ಪ್ಲಸ್ ಬೇರೆ ಎಲ್ಲ ಒಂದು ಸ್ಕೀಮ್ಸ್ ಗೆ ರಿಲೇಟೆಡ್ ಆಗಿದ್ದದ್ದು, ಫಾರ್ ಎಕ್ಸಾಂಪಲ್ ಪೂರ್ವೋದಯ ಸ್ಕೀಮ್ ಆಗಿರ್ಬೋದು, ಮತ್ತು ರುಪಿ ಎಲ್ಲಿಂದ ಬರುತ್ತೆ, ರುಪಿ ಎಲ್ಲಿಗೆ ಖರ್ಚಾಗುತ್ತೆ, ಪ್ಲಸ್ ರೆವೆನ್ಯೂ ರಿಸೀಪ್ಟ್ಸ್ ಎಷ್ಟು, ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಇವೆಲ್ಲವನ್ನು ಸಮಗ್ರವಾಗಿ ನೋಡುವಂತಹ ಕ್ಲಾಸು ಇದಾಗಿರುತ್ತೆ. ಕೇಂದ್ರ ಬಜೆಟ್ 2024-25. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್. ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಹಣಕಾಸು ಸಚಿವರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವುದ ದೃಶ್ಯ ನೋಡ್ತಾ ಇದ್ದೀರಾ. ಇದೊಂದು ಪ್ರತೀತಿ. ರಾಷ್ಟ್ರಪತಿಗಳಿಗೆ ನಾನು ಇದನ್ನ ಮಂಡಿಸ್ತಾ ಇದ್ದೀನಿ ಇವತ್ತು ಅಂತ ಹೇಳ್ತಾರೆ. ಆಗ ಅವರು ಮೊಸರು ಮತ್ತು ಸಕ್ಕರೆಯನ್ನ ತಿನ್ನಿಸುವಂತದ್ದು ಒಂದು ಪ್ರತೀತಿ ಇದೆ. ಇದನ್ನು ಮುಗಿದ ಮೇಲೆ ಅವರು ಅಲ್ಲಿಂದ ಪಾರ್ಲಿಮೆಂಟ್ಗೆ ಹೋಗಿ ಬಜೆಟ್ ಅನ್ನ ಮಂಡಿಸ್ತಾರೆ. ರೈಟ್. ಮೊದಲನೆಯದಾಗಿ ಬಜೆಟಿನ ಏನೆಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇದೆ ಅನ್ನೋದನ್ನ ನೋಡೋಣ. ಸಂವಿಧಾನದ 266ನೇ ವಿಧಿಯ ಪ್ರಕಾರ ಭಾರತದ ಕನ್ಸಾಲಿಡೇಟೆಡ್ ಫಂಡ್ ಅಂತ ಏನ್ ಹೇಳ್ತೀವಿ, ಅದರಿಂದ ಡ್ರಾ ಮಾಡುವುದಕ್ಕೆ ಪಾರ್ಲಿಮೆಂಟಿನ ಅಪ್ರೂವಲ್ ಬೇಕಾಗಿರುತ್ತದೆ. ಸಂಸತ್ತಿನ ಅನುಮೋದನೆಯು ಅಗತ್ಯವಿರುತ್ತದೆ. 266 ಅಡಿಯಲ್ಲಿ ಬರ್ತಾ ಇರುವಂತದ್ದು. ನೆಕ್ಸ್ಟ್, ಬಜೆಟ್ ಎಂಬುವ ಪದವು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿಲ್ಲ. ಮತ್ತೆ ಹಾಗಾದ್ರೆ ಏನಂತ ಕರೀತಾರೆ ಅಂದ್ರೆ ವಾರ್ಷಿಕ ಹಣಕಾಸು ಹೇಳಿಕೆ ಆರ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಬಜೆಟ್ ಗೆ ಯೂಸ್ ಮಾಡುವಂತಹ ಟರ್ಮು ಕಾನ್ಸ್ಟಿಟ್ಯೂಷನ್ ನಲ್ಲಿ. ಅದಲ್ಲದೆ ಆರ್ಟಿಕಲ್ 114 ಕ್ಲಾಸ್ 3 ಅಡಿ ನಾವು ನೋಡ್ತಾ ಇರುವಂತದ್ದು 114 ಕ್ಲಾಸ್ 3 ಆಫ್ ದ ಆರ್ಟಿಕಲ್. ಯಾವುದೇ ಒಂದು ಹಣವನ್ನು ಕನ್ಸಾಲಿಡೇಟೆಡ್ ಫಂಡ್ ಇನ್ನ ವಿಡ್ರಾ ಮಾಡೋದಕ್ಕಾಗೋದಿಲ್ಲ ವಿತೌಟ್ ಎನಾಕ್ಟ್ಮೆಂಟ್ ಆಫ್ ಲಾ. ಅಂದ್ರೆ ಒಂದು ಕಾಯ್ದೆಯನ್ನ ಎನಾಕ್ಟ್ ಮಾಡುವುದರ ಜಾರಿಗೊಳಿಸದೆ ದುಡ್ಡನ್ನ ತೆಗೆದುಕೊಳ್ಳೋದಕ್ಕಾಗೋಲ್ಲ. ಆ ಕಾಯ್ದೆ ಯಾವುದು ಅಂತ ಕೇಳಿದರೆ ಅಪ್ರಾಪ್ರಿಯೇಷನ್ ಬಿಲ್ಲೇ ಆ ಕಾಯ್ದೆ. ಪ್ಲಸ್ ಅದಲ್ಲದೆ ಆರ್ಟಿಕಲ್ 111, 112 ಇಂದ 117 ಮಧ್ಯದಲ್ಲಿ ಇರುವ ಎಲ್ಲ ಆರ್ಟಿಕಲ್ಗಳು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿರುವುದು. ರಫ್ ಆಗಿ ನೀವು ಇದನ್ನೆಲ್ಲ ತಿಳ್ಕೊಂಡಿರುವ ಅವಶ್ಯಕತೆ ಇರುತ್ತದೆ. ಪ್ಲಸ್ ಹಣಕಾಸು ಸಚಿವಾಲಯದ ಒಂದು ಹಣಕಾಸು ಸಚಿವಾಲಯ ಅಂತೇನಿದೆ, ಅದರ ಒಳಗಡೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅನ್ನುವ ಒಂದು ಡಿಪಾರ್ಟ್ಮೆಂಟು, ಅದರ ಒಳಗಡೆ ಒಂದು ಬಜೆಟ್ ಡಿವಿಷನ್. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಲ್ಲಿ ಬಹಳಷ್ಟು ವರ್ಕ್ಸ್ ನಡೀತಾ ಇರುತ್ತೆ. ಅದರ ಒಳಗಡೆ ಒಂದು ಬಜೆಟ್ ಡಿವಿಷನ್ ಇರುತ್ತೆ. ಅದು ಈ ಬಜೆಟ್ ಅನ್ನ ಲಾಸ್ಟ್ ಇಯರ್ ಅಕ್ಟೋಬರ್ ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ ಏನು ಪ್ರಿಪರೇಷನ್ ಅನ್ನ ಮಾಡೋದಕ್ಕೆ. ಬರ್ಬರ್ತಾ ಆಸ್ ದ ಇಯರ್ ಪ್ರೋಗ್ರೆಸಸ್, ಯಾಕಂದ್ರೆ ಮಾನ್ಸೂನ್ ಆದ್ಮೇಲೆ ಹೇಗೆಲ್ಲ ನಡೆದಿದೆ ಇಯರ್ ಅಂತ ಗೊತ್ತಾಗುತ್ತೆ. ಫೈನಲ್ ಅರೈವಲ್ ನೆಕ್ಸ್ಟ್ ಬರುವ ದಿನಗಳಲ್ಲಿ ಆಗುತ್ತೆ. ಪ್ಲಸ್ ಇದೊಂದು ಹೈಲಿ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್. ಒಂದು ಸಿಂಗಲ್ ಸೀಕ್ರೆಟ್ ಕೂಡ ಇದರಿಂದ ಲೀಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ಸ್ಮಾಲ್ ಸೀಕ್ರೆಟ್ ಅಥವಾ ಫಾರ್ ಎಕ್ಸಾಂಪಲ್ ಈ ಸೆಕ್ಟರ್ಗೆ ಒಂದು ಪುಷ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ಲಿ ಏರುಪೇರುಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಹೈಲಿ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಇದಾಗಿರುತ್ತೆ. ಅಲ್ಲದೆ ಮತ್ತೆ ಹಾಗಿದ್ದರೆ ಮಾರ್ಚ್ ಅಲ್ಲಿ ಒಂದು ಬಜೆಟ್ ಬರುತ್ತಲ್ಲ, ಅದೇನು ಅಂತ ಕೇಳಿದರೆ ಅದು ಈ ವರ್ಷ ಇಂಟರಿಮ್ ಬಜೆಟ್ ಆಗಿತ್ತು. ಯಾಕಂದ್ರೆ ಜನರಲ್ ಎಲೆಕ್ಷನ್ಸ್ ಇರುವ ವರ್ಷ ಆದ್ದರಿಂದ ಇದು ಇಂಟರಿಮ್ ಬಜೆಟ್ ಆಗಿತ್ತು. ಅದು ಇಂಟರಿಮ್ ಬಜೆಟ್ ಮತ್ತು ಇದು ಫುಲ್ ಬಜೆಟ್. ಏನು ಡಿಫರೆನ್ಸ್ ಅಂತ ಕೇಳಿದರೆ, ಇಂಟರಿಮ್ ಬಜೆಟಿನಲ್ಲಿ ಒಂದು ಔಟ್ಲೈನ್ ಗವರ್ನಮೆಂಟಿನ ಏನೆಲ್ಲ ಆಂಟಿಸಿಪೇಟೆಡ್ ಅಂಡ್ ರಿಸೀವ್ಸ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಹೊಸ ಒಂದು ಗವರ್ನಮೆಂಟ್ ಫಾರ್ಮ್ ಆಗುವಾಗ ಮಾತ್ರ ಹೇಳಿರ್ತಾರೆ. ಬಟ್ ಫುಲ್ ಬಜೆಟ್ ನಲ್ಲಿ ಎಲ್ಲ ಫೆಸೆಟ್ಗಳು ಆಫ್ ಸ್ಪೆಂಡಿಂಗು, ಅರ್ನಿಂಗು, ಅಲೋಕೇಶನ್ಸ್ ಮತ್ತು ಪಾಲಿಸಿ ಡಿಕ್ಲರೇಷನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇಂಟರಿಮ್ ಬಜೆಟ್ ಅಲ್ಲಿ ಹೊಸ ಪಾಲಿಸಿಗಳನ್ನ ಡಿಕ್ಲೇರ್ ಮಾಡೋದಿಲ್ಲ. ಮತ್ತು ಫುಲ್ ಇಯರ್ ಬಜೆಟ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾರೆ ಎಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡುವ ಮುಂಚೆ. ಇಂಟರಿಮ್ ಬಜೆಟಿನ ಅಷ್ಟು ಡೀಟೇಲ್ ಡಿಸ್ಕಷನ್ ಇರೋದಿಲ್ಲ. ಮತ್ತದು ಟ್ರಾನ್ಸಿಷನಲ್ ಪೀರಿಯಡ್ ಗೆ ಮಾತ್ರ ಇರುವಂತದ್ದು. ಇದು ಎಂಟೈರ್ ಫಿಸ್ಕಲ್ ಇಯರ್ ಗೆ ಇರುವಂತದ್ದು. ನೋ ಡಿಸ್ಕಷನ್ ಟೇಕ್ಸ್ ಪ್ಲೇಸ್ ಹಿಯರ್. ಕಂಪ್ಲೀಟ್ ಡಿಸ್ಕಷನ್ ಟೇಕ್ಸ್ ಪ್ಲೇಸ್ ಇನ್ ಲೋಕಸಭಾ ಫಾರ್ ಪಾಸಿಂಗ್ ಆಫ್ ದ ಯೂನಿಯನ್ ಬಜೆಟ್ ಅಂತ ನಾವು ನೋಡ್ತಾ ಇದ್ದೀವಿ. ಇಂಟರಿಮ್ ಬಜೆಟ್, ಫುಲ್ ಬಜೆಟ್ ಎರಡೂ ಈ ವರ್ಷ ರಿಲೀಸ್ ಆಗಿರೋದು. ಬಿಕಾಸ್ ಇದು ಜನರಲ್ ಎಲೆಕ್ಷನ್ಸ್ ಇನ ಇಯರ್.
ಬಜೆಟ್ಗೆ ಎರಡು ಪಾರ್ಟ್ಸ್ ಇರುತ್ತೆ. ಒಂದು ಬಜೆಟ್ ಡಾಕ್ಯುಮೆಂಟ್ ಅಂತ, ಇನ್ನೊಂದು ಬಜೆಟ್ ಸ್ಪೀಚ್ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಲಾಂಗೆಸ್ಟ್ ಬಜೆಟ್ 2020ರಲ್ಲಿ ಮಂಡಿಸಿರೋದಿದೆ. ಸೊ ಈ ವರ್ಷ ಅವರ ಬಜೆಟ್ ಸ್ಪೀಚ್ ಅನ್ನ ನೀವು ಇಲ್ಲಿ ನೋಡಬಹುದು, ರಿಲೀಸ್ ಮಾಡಿದ್ದಾರೆ. ಸ್ಪೀಚ್ ಆಫ್ ನಿರ್ಮಲಾ ಸೀತಾರಾಮನ್, ಮಿನಿಸ್ಟರ್ ಆಫ್ ಫೈನಾನ್ಸ್, ಜುಲೈ 23, 2024ರಲ್ಲಿ ಮಾಡಿರುವಂತದ್ದು. ಸೊ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಭಾರತದ ಜನರು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅದನ್ನು ಐತಿಹಾಸಿಕ 3ನೇ ಅವಧಿಗೆ ಮರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಸ್ಪೀಚ್ ಅನ್ನ ಸ್ಟಾರ್ಟ್ ಮಾಡಿ ಅವರ ಎಲ್ಲ ಏನು ಪಾಲಿಸೀಸ್ ಅನ್ನ ಹೊರಟಿದ್ದಾರೆ. ಒನ್ ಆಫ್ ದ ಫ್ಯೂ ಥಿಂಗ್ಸ್ ಏನು ಅಂತ ಕೇಳಿದರೆ, ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ವೆಚ್ಚಕ್ಕಿಂತ ಕನಿಷ್ಠ 50% ಅಂತರದ ಭರವಸೆಯನ್ನು ಪೂರೈಸುವ ಎಲ್ಲ ಪ್ರಮುಖ ಬೆಳೆಗಳಿಗೆ ಹೆಚ್ಚಿನ ಕನಿಷ್ಠ ಬೆಂಬಲಗಳನ್ನು ಘೋಷಿಸಲಾಯಿತು. ಸೊ ಒನ್ ಆಫ್ ದ ಪಾರ್ಟ್ ಎಲ್ಲಿ ಅಂದ್ರೆ 50% ಮಾರ್ಜಿನ್ ಓವರ್ ಕಾಸ್ಟಿನ ಮೇಲಿರುವಂತಹ ಮಾರ್ಜಿನ್ಗೆ ಮಿನಿಮಮ್ ಸಪೋರ್ಟ್ ಪ್ರೈಸು, ಪ್ಲಸ್ PM ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಂತ ಏನು ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು, ಇದು PM ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಂತ, ಅದನ್ನ 5 ವರ್ಷಗಳ ಕಾಲ ಇನ್ನೂ ವಿಸ್ತರಿಸಿ ಅದರಿಂದ 80 ಕೋಟಿ ಜನರು ಪ್ರಯೋಜನವನ್ನು ಹೆಚ್ಚು ಪಡೆಯುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಜೆಟ್ ಸ್ಪೀಚಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು. ಅಲ್ಲದೆ ವಿಕಸಿತ್ ಭಾರತ್ ಅಂತ ಏನು ಇದೆ, ಅದರ ಒಂದು ಮಾರ್ಗಸೂಚಿ ಏನು ಅಂತ ಕೇಳಿದರೆ 4 ಜಾತಿಗಳ ಫೋಕಸ್ ಅಂತ ಹೇಳ್ತಾ ಇದ್ದಾರೆ. ಏನು 4 ಜಾತಿಗಳು ಅಂತ ಕೇಳಿದರೆ, ಇದು ನಾನು ಹೇಳ್ತಾ ಇರೋದಲ್ಲ, ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಇರುವಂತದ್ದು ಇದು. ಸೊ ಫಸ್ಟ್ ಒನ್ ಈಸ್ ಗರೀಬ್ ಆರ್ ಪುವರ್ ಅಂತ ಏನ್ ಹೇಳ್ತೀವಿ ಅದು, ಸೆಕೆಂಡ್ ಒನ್ ಈಸ್ ಅನ್ನದಾತ ಫಾರ್ಮರ್ಸ್, ಥರ್ಡ್ ಒನ್ ಈಸ್ ಯುವ ಆರ್ ಯೂತ್, ಅಂಡ್ ಫೈನಲಿ ಮಹಿಳಾಯೇ. ಪ್ರಶ್ನೆ ಹೇಗ್ ಬರ್ಬೋದು ಅಂದ್ರೆ, ಕೆಳಗಿನವುಗಳಲ್ಲಿ ಯಾವುದು ಒನ್ ಆಫ್ ದ 4 ಪಿಲ್ಲರ್ಸ್ ಆಫ್ ಆರ್ ಕಾಸ್ಟ್ ನಾಟ್ ಮೆನ್ಷನ್ ಇನ್ ದ ಬಜೆಟ್ ಅಂತ ಬರುವ ಚಾನ್ಸಸ್ ಇರುತ್ತೆ. ಅದರಲ್ಲಿ ಆರ್ಮಿ ಆ ತರದ್ದು ಆಪ್ಷನ್ಸ್ ಕೊಡುವ ಚಾನ್ಸಸ್ ಇರುತ್ತೆ. ರೈಟ್. ನೆಕ್ಸ್ಟ್ ನಾವು ನೋಡ್ತಾ ಇರುವಂತದ್ದು ಬಜೆಟಿನ ಥೀಮ್ಗಳ ಬಗ್ಗೆ. ಏನು ಥೀಮ್ ಇದೆ ಬಜೆಟ್ ಈ ವರ್ಷದ್ದು ಅಂತ ಕೇಳಿದರೆ, 4 ಮೇಜರ್ ಥೀಮಿನ ಮೇಲೆ ಬಜೆಟ್ ಇರುವಂತದ್ದು. ಒಂದು ಎಂಪ್ಲಾಯ್ಮೆಂಟು, ಇನ್ನೊಂದು ಸ್ಕಿಲ್ಲಿಂಗು. ಸೊ ಈ ಎಂಪ್ಲಾಯ್ಮೆಂಟು ಮತ್ತು ಸ್ಕಿಲ್ಲಿಂಗಿಗೆ ಸೇರಿ ಪ್ರಧಾನಮಂತ್ರಿ ಅವರ 5 ಪ್ಯಾಕೇಜ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ಪ್ಯಾಕೇಜ್ಗಳನ್ನೆಲ್ಲ ನಾವು ಒಂದೊಂದಾಗಿ ನೋಡ್ತೀವಿ. ಅದಲ್ಲದೆ MSMEಗಳು ಮತ್ತು ಮಧ್ಯಮ ವರ್ಗ, ಬಹಳಷ್ಟು ಬಾರಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲೇ ಆಗಿದ್ರು ಮಧ್ಯಮ ವರ್ಗದ ವಿರೋಧಿ ಬಜೆಟ್ ಅಂತ ಹೇಳ್ತಾ ಇರೋದು ಕಾಣಿಸುತ್ತೆ. ಬಟ್ ಹಾಗಾಗಿ ಈ ವರ್ಷ ಒಂದು ಸೆಪರೇಟ್ ಪಾರ್ಟ್ ಅನ್ನ ಬಜೆಟ್ ಥೀಮಿನಲ್ಲಿ ಮಧ್ಯಮ ವರ್ಗಕ್ಕೆ ಇರಿಸಲಾಗಿದೆ. ಮೊದಲನೆಯ ಒಂದು ಸೆಗ್ಮೆಂಟ್ ಅಲ್ಲಿ ಯಾವ್ದು ಬರ್ತಾ ಇದೆ ಅಂತ ಕೇಳಿದರೆ, ಅಗ್ರಿಕಲ್ಚರ್ ಅನ್ನುವ ಸೆಗ್ಮೆಂಟ್ ನಮ್ಗೆ ಕಾಣ್ತಾ ಇದೆ. ಏನು ಅಂದ್ರೆ ಪ್ರೊಡಕ್ಟಿವಿಟಿ ಅಂಡ್ ರೆಸಿಲಿಯನ್ಸ್ ಇನ್ ಅಗ್ರಿಕಲ್ಚರ್. ಸೊ ಇದರಲ್ಲಿ ಮುಖ್ಯವಾಗಿ ಅಗ್ರಿಕಲ್ಚರಲ್ ರಿಸರ್ಚ್ನ ಬಗ್ಗೆ, ಸಂಶೋಧನೆಯ ಬಗ್ಗೆ ಪರಿವರ್ತಿಸುವುದು ಹೇಗೆ ಅಂತ ಕೇಳಿದರೆ, ಒಂದು ಕಾಂಪ್ರಹೆನ್ಸಿವ್ ರಿಸರ್ಚ್ ಸೆಟಪ್ ಮಾಡಬೇಕು ಅಂತ. ಯಾಕೆ? ಪ್ರೊಡಕ್ಟಿವಿಟಿ ಮತ್ತು ಡೆವಲಪಿಂಗ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್, ದಟ್ ಈಸ್ ಹವಾಮಾನ ಸ್ಥಿತಿಸ್ಥಾಪಕ ಪ್ರಭೇದಗಳು ಅಂತ ಹೇಳ್ತೀವಿ, ಅದನ್ನ ಅಭಿವೃದ್ಧಿ ಪಡಿಸಬೇಕು. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಲಾಸ್ಟ್ ಇಯರ್ ಕಂಪ್ಲೀಟ್ ಡ್ರಾಟ್ಸ್ ಇತ್ತು, ಬಟ್ ಈ ಇಯರ್ ಕಂಪ್ಲೀಟ್ ಫ್ಲಡ್ಸ್ ಆಗಿದೆ. ಸೊ ಈ ವರ್ಷ ಒಂದ್ ವರ್ಷ ಡ್ರಾಟ್ಸು, ಒಂದ್ ವರ್ಷ ಫ್ಲಡ್ಸು. ಇದು ಎಲ್ನಿನೋ, ಲಾನಿನಾ ಅಂತ ಏನೆಲ್ಲ ಕ್ಲೈಮೇಟ್ ಕಾನ್ಸೆಪ್ಟ್ಸ್ ಬರುತ್ತೆ ಹವಾಮಾನದಿಂದ, ಅದನ್ನೆಲ್ಲ ಮೀರುವಂತಹ ಕೃಷಿ ಪ್ರಭೇದಗಳನ್ನ ಹುಡುಕ್ಬೇಕು ಅಂತ. ಪ್ಲಸ್ ಅದಲ್ಲದೆ ರಾಷ್ಟ್ರೀಯ ಸಹಕಾರ ನೀತಿ ಅನ್ನ ಸ್ಥಾಪಿಸಬೇಕು ಅಂತ, ದಟ್ ಈಸ್ ನ್ಯಾಷನಲ್ ಕೋಆಪರೇಷನ್ ಪಾಲಿಸಿ. ದ ಮೇನ್ ಏಮ್ ಈಸ್ ಒಂದು ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಕೋಆಪರೇಟಿವ್ ಸೆಕ್ಟರ್. ಉದಾಹರಣೆಗೆ ಮೋಸ್ಟ್ ಸಕ್ಸಸ್ಫುಲ್ ಕೋಆಪರೇಟಿವ್ ಸೆಕ್ಟರ್ಸ್ ಹೇಗೆ ಸಕ್ಸಸ್ ಆಗಿದೆ, ಅಮೂಲ್ ಆಗಿರಬಹುದು, ಇನ್ನಿತರೆ ಸೆಕ್ಟರ್ಗಳು, ಅದನ್ನ ಇಟ್ಟುಕೊಂಡು ಒಂದು ಪಾಲಿಸಿಯನ್ನ ಮಾಡಬೇಕು ಅಂತ. ದೆನ್ ಆತ್ಮನಿರ್ಭರ್ ಭಾರತ್ ಅಂತ, ಇದರಲ್ಲಿ ಯಾವುದರಲ್ಲಿ ಆತ್ಮನಿರ್ಭರತಾ ಪಡಿಬೇಕು, ಸಾಸಿವೆ, ಕಡಲೆಕಾಯಿ, ಎಳ್ಳು, ಸೋಯಾಬೀನ್ಸ್ ಮತ್ತು ಸೂರ್ಯಕಾಂತಿಯಲ್ಲಿ ಪಡಿಬೇಕು ಅಂತ. ಪ್ಲಸ್ ಹೊಸ ಪ್ರಭೇದಗಳ ಬಿಡುಗಡೆ, 32 ಫೀಲ್ಡ್
ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ಸ್ ಗಳಲ್ಲಿ 109 ಹೈ ಯೀಲ್ಡಿಂಗ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಅನ್ನ ರಿಲೀಸ್ ಮಾಡಿ ಫಾರ್ಮರ್ಸ್ ಗೆ ಅವರಲ್ಲಿ ಅವೇರ್ನೆಸ್ ಅನ್ನ ಉಂಟು ಮಾಡಿ ಬೆಳೆಸಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಪ್ಲಸ್ ವೆಜಿಟೇಬಲ್ಸ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಚೈನು, ಇದು ಫಾರ್ವರ್ಡ್ ಲಿಂಕೇಜಸ್ ಅಂತ ಏನ್ ಹೇಳ್ತೀವಿ, ಅದು ಒಂದ್ಸತಿ ಪ್ರೊಡಕ್ಷನ್ ಆದ ಮೇಲೆ ಅದನ್ನ ಫಾರ್ಮ್ ಟು ಫೋರ್ಕ್ ತರುವುದರ ಬಗ್ಗೆ FPOs, ಕೋಆಪರೇಟಿವ್ಸ್ ಮತ್ತು ಸ್ಟಾರ್ಟ್ಅಪ್ಸ್ ಅನ್ನ ಎಂಗೇಜ್ ಮಾಡಬೇಕು ಈ ವಿಷಯದಲ್ಲಿ. ಸೊ ದಿಸ್ ಈಸ್ ಸೆಕ್ಟರ್ ನಂಬರ್ 1. ದೆನ್ ಅದಲ್ಲದೆ ಅದರಲ್ಲಿ ನೈಸರ್ಗಿಕ ಕೃಷಿ ಪ್ಲಸ್ ಶ್ರಿಂಪ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಅಂತ ಅಂಡ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ನೈಸರ್ಗಿಕ ಕೃಷಿಯಲ್ಲಿ ನಾವು ನೋಡ್ತಾ ಇರುವಂತದ್ದು 1 ಕೋಟಿ ರೈತರಿಗೆ ಹೆಲ್ಪ್ ಆಗುವ ಹಾಗೆ 1 crore farmers across the country will be initiated into ನ್ಯಾಚುರಲ್ ಫಾರ್ಮಿಂಗ್, ಝೀರೋ ಬಜೆಟ್ ಫಾರ್ಮಿಂಗ್ ಅಂತ ಈ ಎಲ್ಲ ಕಾನ್ಸೆಪ್ಟ್ಸ್ ಇರುವಂತದ್ದು. ಪ್ಲಸ್ ಅವರಿಗೆ ಸರ್ಟಿಫಿಕೇಶನ್ ನನ್ಗೆ ಹೆಲ್ಪ್ ಮಾಡಬೇಕು. ಯಾಕೆ ಅಂದ್ರೆ ನೀವು ಯುರೋಪಿಯನ್ ಆಗಿರಬಹುದು, ನಾರ್ತ್ ಅಮೇರಿಕನ್ ಮಾರ್ಕೆಟ್ಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನ್ಯಾಚುರಲ್ ಫಾರ್ಮ್ಡ್ ಅಂತ ಒಂದು ಲೇಬಲ್ ಬೇಕಾಗತ್ತೆ. ಈ ಲೇಬಲ್ಗಳನ್ನ ಫಾರ್ಮರ್ಸ್ ಹೇಗೆ ಅವ್ರಿಗೆ ಅವೇರ್ನೆಸ್ ಇರೋದಿಲ್ಲ, ಬಟ್ ಅದನ್ನು ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಹೆಲ್ಪ್ ಮಾಡುತ್ತದೆ ಅಂತ ಹೇಳ್ತಾ ಇದೆ. ಪ್ಲಸ್ ಶ್ರಿಂಪ್ ಪ್ರೊಡಕ್ಷನ್ ನಬಾರ್ಡಿನ ಮುಖಾಂತರ ಫೆಸಿಲಿಟೇಟ್ ಮಾಡಿ ಹೆಲ್ಪ್ ಮಾಡಬೇಕು ಅಂತ, ಅದರ ಎಕ್ಸ್ಪೋರ್ಟ್ ನಲ್ಲಿ ಹೆಲ್ಪ್ ಮಾಡಬೇಕು ಅಂತ, ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಕ್ರಾಪ್ ಸರ್ವೆಗಳನ್ನ ಮಾಡಬೇಕು ಅಂತ, 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆಯನ್ನ ಮಾಡಬೇಕು ಅಂತ, ಮತ್ತು 2 ಇನ್ಶೂರೆನ್ಸ್ ದಟ್ ಈಸ್ ಟೂ ಇಶ್ಯೂಯನ್ಸ್ ಆಫ್ ಜನ್ ಸಮರ್ಥ್ ಬೇಸ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್, ಜನ್ ಸಮರ್ಥ್ ಆಧಾರಿತವಾದಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಕೊಡಬೇಕು ಅಂತ. ಸೆಕೆಂಡ್ ಬರ್ತಾ ಇರುವುದು ನಮ್ಮ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ಲಿಂಗ್. ನಾನಾಗ್ಲೇ ಹೇಳ್ದಂಗೆ PM's ಪ್ಯಾಕೇಜ್ 3 ಸ್ಕೀಮ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ಸ್, 5 ಸ್ಕೀಮ್ಗಳಿದೆ. ಅದರಲ್ಲಿ 3 ಸ್ಕೀಮ್ಗಳು ಇಲ್ಲಿದ್ದಾವೆ. ಏನು 3 ಸ್ಕೀಮ್ಗಳು ಅಂತ ಕೇಳಿದರೆ, ಸ್ಕೀಮ್ ಎ ಈಸ್ ಫಸ್ಟ್ ಟೈಮರ್ಸ್ಗೋಸ್ಕರ ಎಲ್ಲಾ ಒಂದು ಫಾರ್ಮಲ್ ಸೆಕ್ಟರ್ ಅಲ್ಲಿ ಜಾಬ್ ಅನ್ನ ತೆಗೆದುಕೊಳ್ಳುವವರಿಗೆ ಎನಿ 1 month ವೇಜ್ to new entrants in all farm sectors 3 installments up to 15,000, 15,000 ರೂಪಾಯಿಗಳನ್ನ ಕೊಡಲಾಗುವುದು. 1 month wage to new entrants in all formal sectors, ನೆನಪಿನಲ್ಲಿಟ್ಕೊಳ್ಳಿ, ಫಾರ್ಮಲ್ ಸೆಕ್ಟರ್ಸ್ in 3 installments up to 15,000. ಇದರಿಂದ 210 lakh ಯೂತ್ ಗೆ ಹೆಲ್ಪ್ ಆಗುವ ಒಂದು ಗುರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಯೋಜನೆ ಬಿ ಅಥವಾ ಪ್ಲಾನ್ ಬಿ ಅಲ್ಲಿ ಏನು ಅಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾರಾದರೂ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿದರೆ ಅದರಲ್ಲಿ EPFO ಇನ್ಸೆಂಟಿವ್ ಟು ಬೋತ್ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ ಫಾರ್ EPFO ಕಾಂಟ್ರಿಬ್ಯೂಷನ್ ಫಾರ್ ಫಸ್ಟ್ 4 years, 4 ವರ್ಷದ 2 ಕಾಂಟ್ರಿಬ್ಯೂಷನ್ ಇನ್ಸೆಂಟಿವ್ಸ್ ಟು ಎಂಪ್ಲಾಯಿ ಅಂಡ್ ಎಂಪ್ಲಾಯರ್, ಅವರ ಕಾಂಟ್ರಿಬ್ಯೂಷನ್ಸ್ ಗೆ ಇನ್ಸೆಂಟಿವ್ ಅನ್ನ ಕೊಡುವುದು 4 ವರ್ಷಗಳವರೆಗೂ. ಇದರಿಂದ 30 ಲಕ್ಷ ಯೂತ್ ಗೆ ಹೆಲ್ಪ್ ಆಗುವ ಚಾನ್ಸಸ್ ಇದೆ. ಯಾಕಂದ್ರೆ ಎಂಪ್ಲಾಯರ್ಸ್ ಗೆ ಇದೊಂಥರ ರಿಬೇಟ್ ಇದ್ದಂಗೆ, ಇದೊಂಥರ ಮೋರ್ ಪೀಪಲ್ ನ ಎಂಪ್ಲಾಯ್ ಮಾಡೋದಕ್ಕೆ ಹೆಲ್ಪ್ ಆಗೋದು. ಅದಲ್ಲದೆ ಎಂಪ್ಲಾಯರ್ಸ್ ಗೆ ಉದ್ಯೋಗ ಯಾರು ದಾತರು ಅಂತ ಏನ್ ಹೇಳ್ತೀವೋ ಅವರಿಗೆ ಏನು ಬೆಂಬಲ ಅಂತ ಕೇಳಿದರೆ, ರೀಇಂಬರ್ಸ್ EPFO ಕಾಂಟ್ರಿಬ್ಯೂಷನ್ಸ್ ಆಫ್ ಎಂಪ್ಲಾಯರ್ಸ್ ಅಪ್ ಟು 3,000 per month ಫಾರ್ 2 years, 3,000 EPFO ಕಾಂಟ್ರಿಬ್ಯೂಷನ್ ಅನ್ನ 2 ವರ್ಷಗಳವರೆಗೆ ಹೊಸ ಹೈಯರ್ಸ್ ಗೆ ರಿಫಂಡ್ ಕೊಡುವುದು. ಓಕೆ, ಇದರಿಂದ 50 ಲಕ್ಷ ಜನರಿಗೆ ಬೆನಿಫಿಟ್ ಆಗುವುದು ಅಂತಿದೆ. ಪ್ಲಸ್ 4ನೆಯ ಒಂದು ಪ್ಯಾಕೇಜ್ ಯಾವುದು ಅಂತ ಕೇಳಿದರೆ, ಇದು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಅಂತ. ಈ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಎಂಪ್ಲಾಯ್ಮೆಂಟ್ ಆಯ್ತು, ಅದಾದ ಮೇಲೆ ಸ್ಕಿಲ್ಲಿಂಗಿನಲ್ಲಿ 20 ಲಕ್ಷ ಯೂತ್ ವಿಲ್ ಬಿ ಸ್ಕಿಲ್ಡ್ ಓವರ್ 5 years ಪೀರಿಯಡ್, 5 ವರ್ಷಗಳ ಅವಧಿಯಲ್ಲಿ 20 ಲಕ್ಷ ಯುವಕರಿಗೆ ತರಬೇತಿಯನ್ನು ನೀಡುವುದು. 1000 ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಹಬ್ ಅಂಡ್ ಸ್ಪೋಕ್ ವ್ಯವಸ್ಥೆಗಳಲ್ಲಿ ಫಲಿತಾಂಶದ ದೃಷ್ಟಿಕೋನದಿಂದ ಮೇಲ್ದರ್ಜೆ, ಸೊ ಯಾರು ಔಟ್ಕಮ್ ಓರಿಯೆಂಟೆಡ್ ಆಗಿರುವ ಟ್ರೈನಿಂಗ್, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂದ್ರೆ ಒಂದು ಹಬ್ ಇರುತ್ತೆ, ಅಲ್ಲಿಂದ ಸ್ಪೋಕ್ಸ್ಗಳು ಹೇಗೆ ಸೈಕಲ್ನ ಟೈರ್ ನಲ್ಲಿ ಇರುತ್ತೋ ಆ ತರದ ಸ್ಪೋಕ್ಸ್ಗಳು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಹಲವಾರಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇಂದ ಹೊರಬಂದಿರುವವರು ಉದ್ಯೋಗಗಳನ್ನ ಪಡೆದುಕೊಳ್ಳಬೇಕು ಅಂತ
ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ಸ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು, ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ಸಿನ ಗ್ಯಾಪ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಪ್ಲಸ್ ಸ್ಕಿಲ್ಸ್, ನಾನು ಈಗಷ್ಟೇ ಹೇಳ್ದಂಗೆ ಉದ್ಯಮದ ಕೌಶಲ್ಯ ಅಗತ್ಯಗಳಿಗೆ ಅನುಗುಣವಾಗಿ ಕೋರ್ಸ್ ವಿಷಯ ಮತ್ತು ವಿನ್ಯಾಸವನ್ನು ಜೋಡಿಸಲಾಗಿರುವಂತದ್ದು. ಅದಲ್ಲದೆ ವುಮೆನ್ ಇನ್ ವರ್ಕ್ ಫೋರ್ಸ್ ಥ್ರೂ ಸೆಟ್ಟಿಂಗ್ ಅಪ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್ ಇನ್ ಕೊಲಾಬರೇಷನ್, then rupees 7.5 lakh with a new guarantee for from a government promoted fund expected to benefit 25,000 students. plus ಭಾರತದಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಹೈಯರ್ ಎಜುಕೇಶನ್ ಮಾಡುವವರಿಗೆ 10 ಲಕ್ಷ ರೂಪಾಯಿಯ ಲೋನ್ ವರೆಗೂ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಅನ್ನ ಕೊಡಲಾಗುವುದು. ಅಂದ್ರೆ ಈ 10 ಲಕ್ಷದ ಲೋನು 8% ಇಂಟ್ರೆಸ್ಟ್ ಅಲ್ಲಿ ಎಜುಕೇಶನ್ ಲೋನ್ ಅನ್ನ SBI ಅಲ್ಲೋ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲೋ ಯಾವುದೇ ಒಂದು HDFC ಎಲ್ಲೇ ತಗೊಂಡ್ರು ಅದರಲ್ಲಿ 3% ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಿ ಕೇವಲ 5% ಅನ್ನ ಅವರು ಕೊಡಬೇಕಾಗತ್ತೆ ಇಂಟ್ರೆಸ್ಟ್, ಇನ್ನು 3% ಸರ್ಕಾರ ಕೊಡುವುದು ಅಂತ ಹೇಳ್ತಾ ಇದ್ದಾರೆ. ದೆನ್ ಬರ್ತಾ ಇರುವಂತದ್ದು PM ಪ್ಯಾಕೇಜಿನ 5ನೇ ಒಂದು ಸ್ಕೆಡ್ಯೂಲು. ನಾನು ಆಗ್ಲೇ ಹೇಳ್ದಂಗೆ 5 ಪ್ಯಾಕೇಜ್ ಫಾರ್ ಇಂಟರ್ನ್ಶಿಪ್ ಫಾರ್ ಎಂಪ್ಲಾಯ್ಮೆಂಟ್ ಅಲ್ಲಿ ಸ್ಕೀಮ್ ಫಾರ್ ಪ್ರೊವೈಡಿಂಗ್ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇನ್ 500 ಟಾಪ್ ಕಂಪನೀಸ್ ಟು 1 crore ಇನ್ 5 years. ಬಹಳಷ್ಟು ಬಾರಿ ಏನಾಗುತ್ತೆ, ಇಂಟರ್ನ್ಶಿಪ್ ಮಾಡ್ತಿರ್ಬೇಕಾದ್ರೆ ಅವರ ಒಂದು ಸಿದ್ಧತೆ ಮತ್ತು ಅವರು ನಡೆದುಕೊಳ್ಳುವ ರೀತಿ ಪ್ಲಸ್ ಅವರ ಕಾರ್ಯಕ್ಷಮತೆ ಇದನ್ನೆಲ್ಲ ನೋಡಿ ಅವರನ್ನ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿ ಕನ್ವರ್ಟ್ ಮಾಡುವ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ದೃಷ್ಟಿಕೋನದಲ್ಲಿಟ್ಕೊಂಡು 500 ಟಾಪ್ ಕಂಪನೀಸ್ ಅಲ್ಲಿ 1 crore 5 ವರ್ಷದಲ್ಲಿ ಇಂಟರ್ನ್ಶಿಪ್ ಕೊಡಬೇಕು ಅಂತ. ಇದು ಬಹಳನೇ ಒಂದು ಸೊಗಸಾದಂತಹ ಇನಿಷಿಯೇಟಿವ್. ಅಲವೆನ್ಸ್ ಆಫ್ 5,000 ರೂಪಾಯಿ ಪರ್ ಮಂತ್ ಅಲಾಂಗ್ ವಿತ್ ಒನ್ ಟೈಮ್ ಅಸಿಸ್ಟೆನ್ಸ್ ಆಫ್ 6,000 rupees CSR ಫಂಡ್ಸ್ ಇಂದ ಅರೇಂಜ್ ಮಾಡ್ತೀವಿ. ಅಂದ್ರೆ ಒಂಥರ ಜಾಯ್ನಿಂಗ್ ಬೋನಸ್ ಅಂತ ಏನ್ ಕೊಡ್ತಾರೆ 6,000 ರೂಪಾಯಿ, ಅದು ಪ್ಲಸ್ 5,000 ರೂಪಾಯಿ ಇಂಟರ್ನ್ಶಿಪ್ ಸ್ಟೈಪೆಂಡ್ ಅನ್ನ ಕೊಡಬೇಕು ಅಂತ. ಸೊ CSR ನಿಧಿಗಳ ಮೂಲಕ ಒಂದು ಬಾರಿ 6,000 ಸಹಾಯದೊಂದಿಗೆ ತಿಂಗಳಿಗೆ 5,000 ಭತ್ಯೆ. ಅದನ್ನ ಬಿಟ್ಟು ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂಡರ್ ದ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ದೆನ್ ರೆಂಟಲ್ ಹೌಸಿಂಗ್ ವಿತ್ ಡಾರ್ಮಿಟರಿ ಸ್ಟೈಲ್ ಫಾರ್ PPP ಮೋಡ್, ದೆನ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಅಂತ. ಸೊ ನಿಮ್ಗೆಲ್ಲ ಗೊತ್ತಿದೆ ಕ್ರಿಟಿಕಲ್ ಮಿನರಲ್ಸ್ ಅಲ್ಲಿ ಚೈನಾ ಬಹಳ ಮುಂದೆ ಇದೆ. ಅದು ಭಾರತದಲ್ಲಿ ಇರೋದ್ರಿಂದ ನಮ್ಮಲ್ಲಿ ಅವೈಲೇಬಲ್ ಇರೋದ್ರಿಂದ ಡೊಮೆಸ್ಟಿಕ್ ಪ್ರೊಡಕ್ಷನ್ ರೀಸೈಕ್ಲಿಂಗು ಓವರ್ಸೀಸ್ ಅಕ್ವಿಸಿಷನ್ ಅನ್ನ ಮಾಡಬೇಕು ಅನ್ನೋದು ಪಾಲಿಸಿ ಆಗಿದೆ. ಸ್ಟ್ರೆಂಥನಿಂಗ್ ಟ್ರಿಬ್ಯುನಲ್ಸ್, ಸ್ಪೀಡ್ ಅಪ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಅಂಡ್ ಅಡಿಷನಲ್ ಟ್ರಿಬ್ಯುನಲ್ಸ್. ಕಂಪನಿ ಒಂದು ಇನ್ಸಾಲ್ವೆನ್ಸಿಗೆ ಹೋಗಿದೆ ಅಂದ್ರೆ ಅದನ್ನ ಹೇಗೆ ಸ್ಪೀಡ್ ಅಪ್ ಮಾಡಿ ಅದನ್ನ ಇನ್ಸಾಲ್ವೆನ್ಸಿ ರಿಸಾಲ್ವ್ ಮಾಡೋದು ಅನ್ನೋದು ಇನ್ನೊಂದು ಪಾಲಿಸಿ ಆಗಿದೆ. ನೆಕ್ಸ್ಟ್ ಬರ್ತಾ ಇರುವಂತದ್ದು 3ನೇ ಒಂದು ಭಾಗ ಯಾವುದು ಅಂದ್ರೆ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಮತ್ತು HRD ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹಾಗೂ ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳ್ತೀವಿ ಅದು. ಅದರಲ್ಲಿ ಈ ವರ್ಷ ಪೂರ್ವೋದಯ ಅಂತ ಒಂದು ಹೊಸ ಸ್ಕೀಮ್ ಕಾಣಿಸ್ತಾ ಇದೆ. ಅದರಲ್ಲಿ ವಿಕಾಸ್ ಬಿ ವಿರಾಸತ್ ಬಿ ಅಂತ. ವಿರಾಸತ್ ಅಂದ್ರೆ ಲೆಗಸಿ ಅಂತ. ಸೊ ಪ್ಲಾನ್ ಫಾರ್ ಎಂಡೋಮೆಂಟ್ ಆಫ್ ರಿಚ್ ಸ್ಟೇಟ್ಸ್, ಈಸ್ಟ್ ಭಾಗದಲ್ಲಿ, ನಾರ್ತ್ ಈಸ್ಟ್ ಭಾಗದಲ್ಲ ಈಸ್ಟ್ ಭಾಗದಲ್ಲಿ ಸ್ಟೇಟ್ಸಿಗೆ ಒಂದು ಎಕನಾಮಿಕ್ ಆಪರ್ಚುನಿಟಿ ಕೊಡಬೇಕು ಅಂತ. ಯಾವುದು ಈಸ್ಟ್ ಸ್ಟೇಟ್ಸ್ ಅಂತ ಕೇಳಿದ್ರೆ ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಆಂಧ್ರ ಪ್ರದೇಶ. ಸೊ ಇದಿಷ್ಟು ಈಸ್ಟ್ ಸ್ಟೇಟ್ಸ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಪೂರ್ವೋದಯ ಸ್ಕೀಮ್ ಅನ್ನ ಕೊಡ್ತಾ ಇದ್ದಾರೆ. ಪ್ಲಸ್ ಅಮೃತ್ಸರ್ ಇಂದ ಸ್ಟಾರ್ಟ್ ಆಗಿ ಒಂದು ಕಾರಿಡಾರ್ ಕೋಲ್ಕತಾವರೆಗೂ ಹೋಗುವ ಒಂದು ಕಾರಿಡಾರು ವಿತ್ ಅನ್ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್. ಸೊ ಕೋಲ್ಕತಾವರೆಗೂ ಹೋಗುವ ಕಾರಿಡಾರು ಗಯಾ ಅಂತ ಒಂದು ಬರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಗಯಾ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ನೋಡ್ ಅನ್ನ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಮಾಡಲಾಗಿದೆ. ಮತ್ತು 3 crore ಫಾರ್ ಬೆನಿಫಿಟಿಂಗ್ ವುಮೆನ್, ಮಹಿಳೆಯರು ಮತ್ತು ಬಾಲಕಿಯರಿಗೆ ಅನುಕೂಲವಾಗುವ ಯೋಜನೆಗಳಿಗೆ 3 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತ. ಇನ್ಕ್ಲೂಸಿವ್ ಗ್ರೋತ್ ಅಂತ ಏನ್ ಹೇಳ್ತೀವೋ ಅದು, ಮತ್ತು ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯಕ್ಕೆ. ದೆನ್ ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ್ ಗ್ರಾಮ್ ಅಭಿಯಾನ್ ಅಂತ. ಸೊ ಇದರಲ್ಲಿ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಟ್ರೈಬಲ್ಸ್ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ದೃಷ್ಟಿಕೋನದಿಂದ 63,000 ಗ್ರಾಮಗಳನ್ನು ಒಳಗೊಂಡ ಒಂದು ಸ್ಕೀಮ್ ಇದು. 5 crore ಪೀಪಲ್ಗೆ ಹೆಲ್ಪ್ ಆಗುತ್ತೆ ಅಂತ
ಎಸ್ಟಿಮೇಶನ್ ಇದೆ. ಪ್ಲಸ್ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಪೋಸ್ಟ್ ಪೇಮೆಂಟ್ ಅಂತ ಏನ್ ಹೇಳ್ತೀವಿ, ಆ ಬ್ಯಾಂಕು ನಾರ್ತ್ ಈಸ್ಟ್ ರೀಜನ್ನಲ್ಲಿ 100 ಬ್ರಾಂಚ್ಗಳನ್ನ, ಸೊ ನೀವು ಇನ್ಕ್ಲೂಸಿವ್ ಗ್ರೋತ್ ಅಂತ ಕೇಳಿದರೆ ವುಮೆನ್ ಚಿಲ್ಡ್ರನ್ ದೆನ್ ಬುಡಕಟ್ಟು ಜನಾಂಗಗಳು, ದೆನ್ ರೀಜನ್ಸ್ ಅಲ್ಲಿ ನಾರ್ತ್ ಈಸ್ಟ್ ರೀಜನ್, ಪೂರ್ವೋದಯದಲ್ಲಿ ಈಸ್ಟ್ ರೀಜನ್, ಇವೆಲ್ಲವನ್ನು ನಾವು ಇನ್ಕ್ಲೂಸಿವ್ ಗ್ರೋತ್ ಅಥವಾ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ದೆನ್ ಬರ್ತಾ ಇರುವಂತದ್ದು 4ನೇ ಪಾರ್ಟಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ MSMEs ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದನಾ ವಲಯದಲ್ಲಿ ಇರುವಂತಹ MSMEಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ಕೊಡಬೇಕು ಅಂತ, ಮತ್ತು ಟ್ರೆಡ್ಸಿನ ಕಡ್ಡಾಯ ಆನ್ ಬೋರ್ಡಿಂಗ್ ಏನಿದೆ ಅದರ ಸ್ಕೋಪ್ ಅನ್ನ ವರ್ಧಿಸಬೇಕು ಅಂತ. ಸೊ ಮ್ಯಾಂಡೇಟರಿ ಆನ್ ಬೋರ್ಡಿಂಗ್ ಆನ್ ಟ್ರೆಡ್ಸ್ ಪೋರ್ಟಲ್ ನಿಮ್ಗೆಲ್ಲ ಗೊತ್ತಿರುತ್ತೆ. MSME ಬಗ್ಗೆ, MSME ಯೂನಿಟ್ಸ್ ಫಾರ್ ಫುಡ್, ಆಹಾರ ವಿಕಿರಣ ಗುಣಮಟ್ಟ ಮತ್ತು ಸುರಕ್ಷತೆಯ ಪರೀಕ್ಷೆಗಾಗಿ MSME ಘಟಕಗಳನ್ನ ಸ್ಥಾಪಿಸಬೇಕು. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮುದ್ರಾ ಲೋನ್ಸ್ ತರುಣ್ ಕ್ಯಾಟಗರಿ ಅಂತ ಏನಿತ್ತು ಅದರ ಒಂದು ಲಿಮಿಟ್ ಅನ್ನ 10 lakhs ನಿಂದ ಎನ್ಹಾನ್ಸ್ ಮಾಡಿ 20 lakhs ಮಾಡಿದ್ದಾರೆ. ಯಾರಿಗೆ ಅಂತ ಕೇಳಿದರೆ, ಯಾರೆಲ್ಲ ಒಂದು ಪ್ರೀವಿಯಸ್ಲಿ ಕ್ರೆಡಿಟ್ ಹಿಸ್ಟ್ರಿಯನ್ನ ಮೇಂಟೈನ್ ಮಾಡಿ ಒಳ್ಳೆ ಒಂದು ರಿಟರ್ನ್ ಮಾಡಿರುವ ಒಂದು ಜನರಿಗೆ 20 lakh rupees ವರೆಗೂ ಮರು ಲೋನ್ ಕೊಡುವ ಚಾನ್ಸಸ್ ಇರುತ್ತೆ. ಯಾರೆಲ್ಲ MSMEs ಸ್ಟ್ರೆಸ್ ಪೀರಿಯಡ್ ಅಲ್ಲಿ ಇರುವಂತವರಿಗೆ ಡ್ಯೂರಿಂಗ್ ದ ಸ್ಟ್ರೆಸ್ ಪೀರಿಯಡ್ ಸಪೋರ್ಟ್ ಅನ್ನ ಕೊಡಬೇಕನ್ನೋದು ಮುಖ್ಯ ಉದ್ದೇಶ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್. ನೆಕ್ಸ್ಟ್ ಬರ್ತಾ ಇರುವಂತದ್ದು 5ನೇ ಒಂದು ಸೆಕ್ಟರಿನಲ್ಲಿ ಅರ್ಬನ್ ಡೆವಲಪ್ಮೆಂಟ್. ನಿಮ್ಗೆಲ್ಲ ಗೊತ್ತೇ ಇದೆ, ಅರ್ಬನ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಪಾರ್ಟ್, ಯಾಕಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಆಗುವ ಹೈಯರ್ ಚಾನ್ಸಸ್ ಇದೆ. ಇದರಲ್ಲಿ ಸ್ಟ್ಯಾಂಪ್ ಡ್ಯೂಟಿಗೆ ಒಂದು ಹೊಸ ತಿರುವನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ, ಯಾರಾದ್ರೂ ಮಹಿಳೆಯರು ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದರೆ, ಆ ಪರ್ಚೇಸ್ ಮಾಡಿದವರಲ್ಲಿ ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ಸುಂಕವನ್ನು ಕಡಿಮೆ ಮಾಡುವುದು, ಎನ್ಕರೇಜ್ ಸ್ಟೇಟ್ಸ್ ಟು ಲೋವರ್ ದ ಸ್ಟ್ಯಾಂಪ್ ಡ್ಯೂಟೀಸ್ ಫಾರ್, ಮಹಿಳೆಯರು ಪರ್ಚೇಸ್ ಮಾಡಿರೋದಕ್ಕೆ ಕಡಿಮೆ ಮಾಡೋದು. ಅದನ್ನ ಬಿಟ್ಟು 100 ಸಾಪ್ತಾಹಿಕ ಅಭಿವೃದ್ಧಿಗೆ ಯೋಜನೆ ರೂಪಿಸುತ್ತದೆ. ಹಾರ್ಟ್ಸ್ ಅಥವಾ ಬೀದಿ ಆಹಾರ ಕೇಂದ್ರಗಳು, ದಟ್ ಈಸ್ ಸ್ಟ್ರೀಟ್ ಫುಡ್ ಹಬ್ಸ್ ಇನ್ ಸೆಲೆಕ್ಟ್ ಸಿಟೀಸ್, ಸ್ಟ್ರೀಟ್ ಮಾರ್ಕೆಟ್ಸ್ ಅಂತ ಏನ್ ಕರಿತೀವೋ ಅದು. ಅದನ್ನ ಬಿಟ್ಟು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ, ಇದರಲ್ಲಿ ಏನು ಅಂತ ಕೇಳಿದರೆ, ಎಲ್ಲರೂ ಒಂದೇ ಕಡೆ ಇರುವುದರಿಂದ ಅಲ್ಲಿಯ ಒಂದು ಜನಸಾಂದ್ರತೆಯೂ ಹೆಚ್ಚಾಗತ್ತೆ, ಪ್ಲಸ್ ಸುತ್ತಮುತ್ತಲಿನಲ್ಲಿ ಇರುವುದರಿಂದ ಅಲ್ಲಿಯ ಡೆವಲಪ್ಮೆಂಟ್ ಆಗುತ್ತೆ. ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಲ್ಲಿ ನಿಯರ್ ಬೈ ಪ್ಲೇಸಸ್ಗೆ ಟ್ರಾನ್ಸ್ಪೋರ್ಟ್ ಅನ್ನ ಇಂಪ್ರೂವ್ ಮಾಡುವುದರ ದೃಷ್ಟಿಕೋನದಿಂದ ಇರುತ್ತೆ. 14 ಲಾರ್ಜ್ ಸಿಟಿ ವಿತ್ ಪಾಪ್ಯುಲೇಷನ್ ಆಫ್ 30 ಲಕ್ಷಕ್ಕಿಂತ ಹೆಚ್ಚಿನ ಸಿಟಿಗಳಿಗೆ ಈ ದೃಷ್ಟಿಕೋನದಿಂದ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅಂತ. ಅದಲ್ಲದೆ ನೀರಿನ ನಿರ್ವಹಣೆ, ವಾಟರ್ ಮ್ಯಾನೇಜ್ಮೆಂಟ್, 100 ಲಾರ್ಜ್ ಸಿಟೀಸ್ ಥ್ರೂ ಬ್ಯಾಂಕೇಬಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅರ್ಬನ್ ನೀಡ್ಸ್ ಅಲ್ಲಿಯೇ ನಮ್ಗೆ ಹೌಸಿಂಗ್ ನೀಡ್ಸ್ ಅನ್ನ ಬರ್ತಾ ಇರುವಂತದ್ದು. PM ಆವಾಸ್ ಯೋಜನಾ 2.0 ಅಡಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯನ್ನ 1 ಕೋಟಿ ನಗರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕೊಡ್ತಾ ಇರುವಂತದ್ದು. ಪ್ಲಸ್ ಟ್ರಾನ್ಸ್ಪರೆಂಟ್ ರೆಂಟಲ್ ಹೌಸಿಂಗ್ ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡಬೇಕು ಅಂತ ರೆಗ್ಯುಲೇಷನ್ಸ್ ಮತ್ತು ಪಾಲಿಸೀಸ್ ಅನ್ನ, ನಿಮ್ಗೆ ಗೊತ್ತೇ ಇದೆ ಈಗ ರೆಂಟಲ್ ಮಾರ್ಕೆಟ್ ಬೆಂಗಳೂರು ಅಂತಾನೆ ಅಲ್ಲ, ಎಲ್ಲ ಟೈರ್ 1 ಟೈರ್ 2 ಮತ್ತು ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಒಂದು ಸೆಕ್ಟರಿನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯ ಒಂದು ಅವಶ್ಯಕತೆ ಇದೆ. ಸೊ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಬರ್ತಾ ಇರುವಂತಹ ನಮ್ಮ ಸೆಕ್ಟರ್ 6, ದಟ್ ಈಸ್ ಎನರ್ಜಿ ಸೆಕ್ಯೂರಿಟಿ ಸೆಕ್ಟರು. ಮುಖ್ಯವಾಗಿ ಈ ಬಾರಿ ಪರಮಾಣು ಶಕ್ತಿಯಲ್ಲಿ ಖಾಸಗಿ ವಲಯದ ಉಪಕ್ರಮಗಳನ್ನ ಉತ್ತೇಜಿಸ್ತಾ ಇದ್ದಾರೆ. ಇಷ್ಟಕ್ಕೆ ಮುಂಚೆ ಅದು ಇರಲಿಲ್ಲ, ಬಟ್ ಸಣ್ಣ ರಿಯಾಕ್ಟರ್ ಗಳನ್ನ ಉತ್ತೇಜಿಸಬೇಕು, ಸ್ಥಾಪಿಸಬೇಕು ಅಂತ ಭಾರತ್ ಸ್ಮಾಲ್ ರಿಯಾಕ್ಟರ್ಸ್ ಅಂತ, ಅದರಲ್ಲಿ ಪ್ರೈವೇಟ್ ಸೆಕ್ಟರ್ಸ್ಗೆ ಅವಕಾಶವನ್ನ ಕೊಡಬೇಕು. ಮತ್ತು ಮಾಡ್ಯುಲರ್ ರಿಯಾಕ್ಟರ್ಸ್ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಉತ್ತೇಜಿಸಬೇಕು. ಅದಲ್ಲದೆ ಎನರ್ಜಿ ಆಡಿಟ್, ದಟ್ ಈಸ್ ಎನರ್ಜಿ ಆಡಿಟಿನ ಮುಖಾಂತರ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಶಿಫ್ಟಿಂಗ್ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಟು ಕ್ಲೀನರ್ ಫಾರ್ಮ್ಸ್ ಆಫ್ ಎನರ್ಜಿ, ಯಾಕಂದ್ರೆ ಅವರ ಶಿಫ್ಟಿಂಗು ಸ್ವಲ್ಪ ಈಸಿಯರ್ ಇರುತ್ತೆ. ಪಂಪ್ಡ್ ಶೇಖರಣಾ ನೀತಿ ಅಂತ, ಸೊ ಯಾವುದೆಲ್ಲ ಒಂದು ಸ್ಟೋರ್ಡ್ electricity storage and facilitation of smooth integration, growing renewable energy share, Paris climate agreement ನಮ್ಮ ರಿನ್ಯೂವೇಬಲ್ ಎನರ್ಜಿ ಶೇರ್ ಮೀಟ್ ಮಾಡೋದಕ್ಕೆ ಪಂಪ್ಡ್ ಸ್ಟೋರೇಜ್ ಅನ್ನ
ಮಾಡಬೇಕು ಅಂತ. ಅದನ್ನ ಬಿಟ್ಟು NTPC ಮತ್ತು BEC ಯಲ್ಲಿನ ಜಾಯಿಂಟ್ ವೆಂಚರ್ ಒಂದು ಕಮರ್ಷಿಯಲ್ ಪ್ಲಾಂಟ್ ಅನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಮುಖ್ಯವಾಗಿ ಇರುವಂತಹ ಈ ಬಾರಿ ಸ್ಕೀಮು PM ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನಾ. ಇಲ್ಲಿ ಮುಫ್ತ್ ಪಾರ್ಟ್ ಇಂಪಾರ್ಟೆಂಟ್. ಯಾರೆಲ್ಲ ಸೋಲಾರ್ ಪ್ಯಾನೆಲ್ಸ್ ಅನ್ನ ಅವ್ರ ಮನೆಯ ಮೇಲೆ ಇನ್ಸ್ಟಾಲ್ ಮಾಡ್ತಾರೋ 1 crore ಹೌಸ್ ಹೋಲ್ಡ್ಸ್ ಹತ್ತತ್ರ ಫ್ರೀ ಎಲೆಕ್ಟ್ರಿಸಿಟಿಯನ್ನು ಪಡೆದಿದೆ ಅಂತ ಹೇಳ್ತಾ ಇದ್ದಾರೆ. 300 ಯೂನಿಟ್ಗೆ ಹತ್ರ ಫ್ರೀ ಎಲೆಕ್ಟ್ರಿಸಿಟಿ, 1.28 crore ರಿಜಿಸ್ಟ್ರೇಷನ್ಸ್, 14 ಲಕ್ಷ ಅಪ್ಲಿಕೇಶನ್ಸ್ ಈಗಾಗಲೇ ಬಂದಿದೆ ಈ ಸ್ಕೀಮಿನಲ್ಲಿ. ದೆನ್ ನೆಕ್ಸ್ಟ್ ಬರ್ತಾ ಇರುವಂತಹ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಮುಖ್ಯವಾಗಿ ಈ ಬಾರಿ 11 ಲಕ್ಷ ಕೋಟಿ ರೂಪಾಯಿಯನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು ಅಂತ. ವೆರಿ ಪಾಸಿಟಿವ್ ಗ್ರೋತ್. 3 to 3.5 ಲ್ಯಾಕ್ಸ್ ಲ್ಯಾಕ್ ಕ್ರೋರ್ಸ್ ಹತ್ರ ಅಷ್ಟು ಮಾತ್ರ ಇತ್ತು 4 to 5 ಇಯರ್ಸ್ ಕೆಳಗಡೆ. ಇದು ಈಗ ಅದು ಇನ್ಕ್ರೀಸ್ ಆಗಿ 11 crore ರುಪೀಸ್ಗೆ ಹೋಗಿದೆ. ಬಹಳನೇ ಒಂದು ಒಳ್ಳೆಯ ಡೆವಲಪ್ಮೆಂಟ್. ಅದನ್ನ ಬಿಟ್ಟು 1.5 ಲ್ಯಾಕ್ ಕ್ರೋರ್ಸ್ ಸ್ಟೇಟ್ಸ್ಗೆ ಕೊಡಬೇಕು, ರಾಜ್ಯಗಳಿಗೆ ಸಂಪನ್ಮೂಲ ಹಂಚಿಕೆ ಮಾಡಬೇಕು. ದೀರ್ಘಕಾಲದ ಅವಧಿ ಬಡ್ಡಿ ರಹಿತ ಸಾಲ ಅಂತ. ದೀರ್ಘಕಾಲ ಅಂದ್ರೆ ಬ್ಯಾಂಕ್ಸಿನ ದೃಷ್ಟಿ ಅಂದ್ರೆ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಅಲ್ಲಿ 40 to 50 ಇಯರ್ಸ್, ಮೋರ್ ದನ್ 10 ಇಯರ್ಸ್ ಡೆಫಿನೆಟ್ಲಿ 1.5 ಲ್ಯಾಕ್ ಕ್ರೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ PM ಗ್ರಾಮ್ ಸಡಕ್ ಯೋಜನಾ ಅಂತ ಏನ್ ಹೇಳ್ತೀವಿ ಅದನ್ನ ಆಲ್ ವೆದರ್ ಕನೆಕ್ಟಿವಿಟಿ 25,000 ರೂರಲ್ ಹ್ಯಾಬಿಟೇಷನ್ಸ್ ವರ್ಗೂ ತಲುಪಿಸ್ಬೇಕು ಅಂತ. ಮುಖ್ಯವಾಗಿ ಇದು ಪ್ರಧಾನ ಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮಿನಿಂದ ನಡೆದು ಬಂದಿರುವಂತದ್ದು. ಅದಾದ ಮೇಲೆ ಫೇಸ್ 1, ಫೇಸ್ 2, ಈಗ ಫೇಸ್ 3 ಅಲ್ಲಿ ಇರುವಂತದ್ದು. ದೆನ್ ಇನ್ಫ್ರಾಸ್ಟ್ರಕ್ಚರಿನ ಇನ್ನೊಂದು ಭಾಗ ಯಾವುದು ಅಂದ್ರೆ ಇರಿಗೇಷನ್ ಮತ್ತು ಫ್ಲಡ್ ಮಿಟಿಗೇಷನ್. ಈ ಬಾರಿ ನಾರ್ತ್ ಈಸ್ಟ್ ಅಲ್ಲಾಗಿರ್ಬೋದು, ಉತ್ತರಾಖಂಡ್ ಅಲ್ಲಾಗಿರ್ಬೋದು ಫ್ಲಡ್ಸ್ ಆಗಿರ್ಬೋದು. ಅದಕ್ಕಾಗಿ ಫ್ಲಡ್ ಮ್ಯಾನೇಜ್ಮೆಂಟ್ ನೀವು ಇಲ್ಲಿ ನೋಡ್ಬೋದು, ಅಸ್ಸಾಂ, ಸಿಕ್ಕಿಂ ಮತ್ತು ಉತ್ತರಾಖಂಡಿನಲ್ಲಿ ಪ್ರವಾಹ ನಿರ್ವಹಣೆ ಪ್ಲಸ್ ಕೋಸಿ ಮೇಚಿ ಇಂಟ್ರಾಸ್ಟೇಟ್ ಲಿಂಕ್ ಅನ್ನ ಮಾಡಿ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಪ್ರಾಜೆಕ್ಟ್ 11,000 ಕೋಟಿಯನ್ನ ಕೊಡಬೇಕು ಅಂತ. ಎಲ್ಲಿ ಕೋಸಿ ಮೇಚಿ ಇಂಟ್ರಾಸ್ಟೇಟ್ ಲಿಂಕ್ ಪ್ರಾಜೆಕ್ಟ್ ಮತ್ತು 20 ಇತರ ಚಾಲ್ತಿಯಲ್ಲಿರುವ ಮತ್ತು ಹೊಸ ಯೋಜನೆಗಳಿಗೆ ಆರ್ಥಿಕ ಬೆಂಬಲವನ್ನ ಕೊಡಬೇಕು ಅಂತ. ಹಿಮಾಚಲ್ ಪ್ರದೇಶನ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ರಿಹ್ಯಾಬಿಲಿಟೇಷನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ದೆನ್ ಟೂರಿಸಂನ ಬಗ್ಗೆ ಒಂದು ಪಾರ್ಟ್ ಇದೆ. ಏನಪ್ಪಾ ಅಂತ ಕೇಳಿದರೆ ವಿಷ್ಣುಪಾದ್ ಟೆಂಪಲ್ ಕಾರಿಡಾರ್ ಅಂತ. ಕಾಶಿ ವಿಷ್ಣುಪಾದ್ ದೇವಸ್ಥಾನ ಕಾರಿಡಾರ್ ಮಾದರಿಯಲ್ಲಿ ವಿಷ್ಣುಪಾದ್ ದೇವಸ್ಥಾನ ಕಾರಿಡಾರ್ ಮತ್ತು ಮಹಾಬೋಧಿ ದೇವಸ್ಥಾನ ಕಾರಿಡಾರ್ ಅಭಿವೃದ್ಧಿಯನ್ನ ಮಾಡಬೇಕು ಅಂತ. ಇದಲ್ಲದೆ ಒಂದು ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ರಾಜ್ಗೀರ್ ಅಲ್ಲಿ. ಸೊ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ವಿಲ್ ಬಿ ಅಂಡರ್ಟೇಕನ್. ಎಲ್ಲ ರಿಲಿಜಿಯಸ್ಗೆ ಸಿಗ್ನಿಫಿಕೆನ್ಸ್ ಇರುವಂತಹ ಒಂದು ಇದು ಪಾರ್ಟ್. ಇದು ಎಲ್ಲಿ ಅಂದ್ರೆ ಮಹಾಜನಪದಾಸ್ ಟೈಮಿನಿಂದ ಬರ್ತಾ ಇರುವಂತದ್ದು. ಹಿಂದೂಗಳು, ಬೌದ್ಧರು ಮತ್ತು ಜೈನ ಧರ್ಮಗಳಿಗೆ ಇರುವಂತದ್ದು. ನಳಂದಾ ವಿಶ್ವವಿದ್ಯಾಲಯವನ್ನು ಅದರ ವೈಭವಯುತ ಮಟ್ಟಕ್ಕೆ ಮತ್ತೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಪ್ಲಸ್ ಒಡಿಶಾಗೆ ಈ ವರ್ಷ ಸಿನಿಕ್ ಬ್ಯೂಟಿ ಅದನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಟೂರಿಸಂಗೆ ಉತ್ತೇಜನ ಕೊಡಬೇಕು ಅಂತ. ಈಗಾಗಲೇ ಗೊತ್ತಿದೆ ನಿಮ್ಗೆ ಈ ಬಾರಿ ರಥ ಯಾತ್ರಾ ನಡೀತಾ ಇದೆ. ಸೊ ಅದನ್ನು ಮೀರಿ ಬೇರೆ ಎಲ್ಲದರ ದೃಷ್ಟಿಕೋನದಿಂದ ಇದಕ್ಕೆ ಹೆಲ್ಪ್ ಮಾಡಬೇಕು ಅಂತ. ದೆನ್ ಇನ್ನೋವೇಷನ್, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಗೆ 8ನೇ ಒಂದು ಭಾಗ ಇದು. ಇದರಲ್ಲಿ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಅಂತ. ಸೊ ಮೂಲ ಸಂಶೋಧನೆ ಮತ್ತು ಮೂಲ ಮಾದರಿ ಅಭಿವೃದ್ಧಿಗಾಗಿ ಬೇಸಿಕ್ ರಿಸರ್ಚ್ ಅಂಡ್ ಪ್ರೋಟೋಟೈಪಿಂಗ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಈ ಫಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ಆಪರೇಷನಲೈಸೇಷನ್ ಆಫ್ ದ ಫಂಡ್ ಪ್ಲಸ್ 1 ಲಕ್ಷ ಕೋಟಿ ರೂಪಾಯಿ ಈ ಸೆಕ್ಟರ್ ಡ್ರಿವನ್ ಇನೋವೇಷನ್. ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ಆಗಿರ್ಬೋದು, ಈ ಕೆಲವಷ್ಟು ಸೆಕ್ಟರ್ಸ್ ಗಳಲ್ಲಿ ಅದಕ್ಕೆ ಬೇಕಾಗುವಂತಹ ಏನು ಪಾರ್ಟ್ ಇದೆ ಅದನ್ನ ಕೊಡೋದು. ಅಂಡ್ ಸೆಕ್ಟರ್ಸ್ ಮಾತಾಡ್ತಿರುವಂತೆ ಸ್ಪೇಸ್ ಅನ್ನ ಮರೆಯೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಅನ್ನ ಸೆಟಪ್ ಮಾಡಬೇಕು. 1,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂ ಜನರೇಷನ್ ರಿಫಾರ್ಮ್ಸ್ ಅಂತ. ಇದು LPG ರಿಫಾರ್ಮ್ಸ್ ಆದ್ಮೇಲೆ ರಿಫಾರ್ಮ್ಸ್ 2.0, ರಿಫಾರ್ಮ್ಸ್ 3.0 ಎಲ್ಲ ಆದ್ಮೇಲೆ ನ್ಯೂ ಜನರೇಷನ್ ರಿಫಾರ್ಮ್ಸ್ ಅಂತ ಕರೀತಾ ಇರೋದು. ರೂರಲ್ ಅಂಡ್ ಅರ್ಬನ್ ಲ್ಯಾಂಡ್ ರಿಲೇಷನ್ಸ್ ಗೆ ಸಂಬಂಧಿಸಿದ್ದು. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಈಗ ಹೇಗೆ ನಮ್ಗೆಲ್ಲ ಆಧಾರ್ ಇದೆಯೋ ಅದೇ ರೀತಿಯಾಗಿ ಭೂ ಆಧಾರ್ ಅಂತ ಒಂದು ಮಾಡಿದ್ದಾರೆ. ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್, ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಲ್ಪಿನ್ ಅಂತ. ಅದು ಎಲ್ಲ ಲ್ಯಾಂಡ್ಸಿನ GIS ಮ್ಯಾಪಿಂಗ್ ಸಮೇತ ಅದಕ್ಕೆ
ಸಬ್ ಡಿವಿಷನ್ಸ್ ಮತ್ತು ಕರೆಂಟ್ ಓನರ್ಶಿಪ್ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು ಅಂತ. ಅದನ್ನ ಬಿಟ್ಟು ಡಿಜಿಟೈಸೇಷನ್ ಆಫ್ ಮ್ಯಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲ್ಯಾಂಡ್ ರಿಜಿಸ್ಟ್ರಿ, ಲಿಂಕೇಜಸ್ ಟು ಫಾರ್ಮರ್ ರಿಜಿಸ್ಟ್ರೀಸು ಇದರಲ್ಲಿ ಸೇರಿಕೊಂಡಿದೆ. ಪ್ಲಸ್ ಅದನ್ನ ಅಲ್ಲದೆ ಕ್ಲೈಮೇಟ್ ಫೈನಾನ್ಸಿಗೆ ಒಂದು ಏನು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ, ಟ್ಯಾಕ್ಸಾನಮಿ ಎನ್ಹಾನ್ಸಿಂಗ್ ದ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಫಾರ್ ಕ್ಲೈಮೇಟ್ ಅಡಾಪ್ಟೇಷನ್, ಇದು ಡೆಫಿನೇಷನ್ ಕೊಟ್ಟಿರೋದು. FDI ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಗೆ ಫೆಸಿಲಿಟೇಷನ್ ಮಾಡ್ತಾ ಇರೋದು. NPS ವಾತ್ಸಲ್ಯ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದ್ದಾರೆ. ಪೇರೆಂಟ್ಸು ಗಾರ್ಡಿಯನ್ಸ್, ಮೈನರ್ಸಿನ ಪೇರೆಂಟ್ಸು ಗಾರ್ಡಿಯನ್ಸು ಕಾಂಟ್ರಿಬ್ಯೂಟ್ ಮಾಡುವುದಕ್ಕೆ. ಓಕೆ, ದೆನ್ ಡೇಟಾ ಗವರ್ನೆನ್ಸ್, ನ್ಯೂ ಪೆನ್ಷನ್ ಸ್ಕೀಮಿನ ಅಡಿ ಅ ಸೊಲ್ಯೂಷನ್ ದಟ್ ಅಡ್ರೆಸ್ ದ ರೆಲೆವೆಂಟ್ ಇಶ್ಯೂಸ್, ಪ್ರೊಟೆಕ್ಟ್ಸ್ ಕಾಮನ್ ಸಿಟಿಸನ್ಸ್, ಇದೆಲ್ಲ ಒಂದು ಪಾಲಿಸಿ ರಿಡ್ರೆಸಲ್ಸ್. Yes, finally coming to the values and most importantly current account deficit ನೀವು ನೋಡ್ತಾ ಇದ್ದೀರಾ. ಈ ವರ್ಷ ಕರೆಂಟ್ ಅಕೌಂಟ್ ಡೆಫಿಸಿಟ್ ಲಾಸ್ಟ್ ಇಯರ್ ಗಿಂತ ಕಡಿಮೆ ಇದೆ. ಓಕೆ, ಸೊ 0.5 ಹತ್ತತ್ರ ಬರ್ತಾ ಇದೆ ಕರೆಂಟ್ ಅಕೌಂಟ್ ಡೆಫಿಸಿಟ್, ವಿಚ್ ಇಸ್ ಗುಡ್. ದಟ್ ಮೀನ್ಸ್ ಅವರ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಅಂಡ್ ಇಂಪೋರ್ಟ್ಸ್ ಹ್ಯಾವ್ ಡಿಕ್ರೀಸ್, ಎರಡರಲ್ಲೊಂದು. ಅಥವಾ ಬೆಲೆಗಳ ಮೇಲೆ ಡಿಫರೆನ್ಸ್ ಆಗಿರ್ಬೋದು, ತೈಲ ಬೆಲೆಗಳ ಮೇಲೆ ಅನ್ನೋದು ನೆನ್ಪಿಟ್ಕೋಬೇಕು ಕರೆಂಟ್ ಅಕೌಂಟ್ ಡೆಫಿಸಿಟ್. ಅಂಡ್ ಫಿಸ್ಕಲ್ ಡೆಫಿಸಿಟ್ ಪರ್ಸೆಂಟೇಜು ಬಹಳನೇ ಮುಖ್ಯ. 21 ನಲ್ಲಿ 9.2% ಟಚ್ ಆಗ್ಬಿಟ್ಟಿತ್ತು. ಯಾಕೆ ಅಂದ್ರೆ ಕೋವಿಡ್ ಟೈಮಿನಲ್ಲಿ ವಿ ಆಲ್ ನೋ ಇನ್ಕಮ್ ಕಡಿಮೆ, GST ರಿಜಿಸ್ಟ್ರೇಷನ್ ಇದೆಲ್ಲ ಕಡಿಮೆ ಆದ್ದರಿಂದ 9.2 ಇತ್ತು. ಈಗ ಅದು 5.6 ಫಿಸ್ಕಲ್ ಇಯರ್ 24ಗೆ 5.6 ಇದೆ. ಈ ವರ್ಷದ ಬಜೆಟ್ ಎಸ್ಟಿಮೇಟ್ ಪ್ರಕಾರ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 4.9% ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಇಂಪಾರ್ಟೆಂಟು. ಫಿಸ್ಕಲ್ FRBM ಆಕ್ಟ್ 2013ರಲ್ಲಿ ಏನಾಯ್ತು, ಅದಾದ ಮೇಲೆ ಇದು ಚೇಂಜಸ್ ಆಗಿ ಬಂದಿರುವಂತದ್ದು. ದೆನ್ ಫೈನಲಿ ಕಮಿಂಗ್ ಟು ದ ಟ್ಯಾಕ್ಸ್ ಪ್ರಪೋಸಲ್ಸ್. ಯಾಕೆ ಈ ಟ್ಯಾಕ್ಸ್ ಪ್ರಪೋಸಲ್ಸಿನ ವಿಷಯವಾಗಿ ಮಾರ್ಕೆಟ್ ಅಲ್ಲಿ ಏರುಪೇರು ಆಯ್ತು ಅನ್ನೋದನ್ನ ಹೇಳಬೇಕು. ಒಂದು ರಿವ್ಯೂ ಆಫ್ ಇನ್ಕಮ್ ಟ್ಯಾಕ್ಸ್ 1961 ಮಾಡಬೇಕು ಅಂತ, ಮತ್ತು ಹೊಸ ಟ್ಯಾಕ್ಸ್ ರೆಜಿಮ್ ಅನ್ನ ಆದಷ್ಟು ಬೇಗ ಈ ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಸದುದ್ದೇಶ. ವಿಚ್ ಇಸ್ ರಿಕ್ವೈರ್ಡ್. ಸಿಂಪ್ಲಿಫಿಕೇಶನ್ ಆಫ್ ಚಾರಿಟೀಸ್ ಮತ್ತು TDS ನ ಸಿಂಪ್ಲಿಫಿಕೇಶನ್. ಲಿಟಿಗೇಷನ್ ಮತ್ತು ಅಪೀಲಿಗೆ ಈ ವರ್ಷ ಹೊಸ ಮತ್ತು ಓಪನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಲಿಟಿಗೇಷನ್ಸ್ ಅಪೀಲ್ಸ್ ಹಾಕ್ಬೇಕು, ನಿಮ್ದೆಲ್ಲ ಏನೇನ್ ಪ್ರಾಬ್ಲಮ್ಸ್ ಇದೆ, ವಿತೌಟ್ ಎನಿ ಪನಿಷ್ಮೆಂಟ್ ಇಟ್ ವಿಲ್ ಬಿ ರಿಸಾಲ್ವ್ಡ್ ಅಂತ ಹೇಳ್ತಾ ಇರುವಂತದ್ದು. ದೆನ್ ಫೈನಲಿ ಡೀಪನಿಂಗ್ ಆಫ್ ಟ್ಯಾಕ್ಸ್ ಬೇಸ್, ಟ್ಯಾಕ್ಸ್ ಬೇಸ್ ಅನ್ನ ಇಂಪ್ರೂವ್ ಮಾಡೋದು ಹೇಗೆ ಅಂದ್ರೆ ಹೆಚ್ಚು ಜನರನ್ನ ಟ್ಯಾಕ್ಸ್ ನೆಟ್ ನಲ್ಲಿ ತಗೊಂಡ್ಬರೋದು ಅಂತ. ಪ್ಲಸ್ ಸೆಕ್ಟರ್ ಸ್ಪೆಸಿಫಿಕ್ ಕಸ್ಟಮ್ ಡ್ಯೂಟಿಯನ್ನ ಪ್ರಪೋಸ್ ಮಾಡ್ತಾ ಇರೋದು, ಅದನ್ನ ರೆಡ್ಯೂಸ್ ಕೆಲವಷ್ಟರಲ್ಲಿ ಮಾಡಿದ್ದಾರೆ. ಅದರಿಂದ ಬೇರೆ ಬೇರೆ ಸೆಕ್ಟರ್ ಗಳಿಂದ ಬೇರೆ ಬೇರೆದಕ್ಕೆ ಹೆಲ್ಪ್ ಆಗ್ತಾ ಇದೆ. ಹೇಗೆ ಅಂತ ಕೇಳಿದರೆ, ಯಾವ ಕಸ್ಟಮ್ ಡ್ಯೂಟಿ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಮೆಡಿಸಿನ್ಸಿನ 3 ಕ್ಯಾನ್ಸರ್ ಮೆಡಿಸಿನ್ಸ್ ಯಾವ್ದು ಇಂಪೋರ್ಟ್ ಆಗುತ್ತೋ ಅದರ ಮೇಲೆ ಕಸ್ಟಮ್ ಡ್ಯೂಟೀಸ್ ಅನ್ನ ಫುಲ್ಲಿ ಎಕ್ಸಾಮ್ಟ್ ಮಾಡಿದ್ದಾರೆ. ಇದರಿಂದ ಅಫೋರ್ಡಬಲ್ ಮೆಡಿಸಿನ್ ಸಿಗುತ್ತೆ. ದೆನ್ ಮೊಬೈಲ್ ಫೋನ್ ಚಾರ್ಜರ್ ಮತ್ತು PCBA ಅದರ ಮೇಲೆ ರೆಡ್ಯೂಸ್ BCD ಟು 15%, ಇದರಿಂದ ಮೊಬೈಲ್ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ದೆನ್ ಕಸ್ಟಮ್ ಡ್ಯೂಟಿ ಆನ್ ಗೋಲ್ಡ್ ಅಂಡ್ ಸಿಲ್ವರ್ 6%ಗೆ ರೆಡ್ಯೂಸ್ ಮಾಡಿ, ಪ್ಲಾಟಿನಮ್ದು 6.4ಗೆ ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್, ಯಾಕಂದ್ರೆ ಅದರಿಂದ ವ್ಯಾಲ್ಯೂ ಆಡ್ ಮಾಡಿ ಮತ್ತೆ ಬೇರೆದನ್ನ ಇದ್ ಮಾಡ್ಕೋಬಹುದು, ಏನು ಸೆಲ್ ಮಾಡಬಹುದು. ಶ್ರಿಂಪು ಮತ್ತೆ ಫಿಶಿನ ಫೀಡ್ ಮೇಲೆ 5% ರೆಡ್ಯೂಸ್ ಮಾಡಿದ್ದಾರೆ. ಮರೀನ್ ಎಕ್ಸ್ಪೋರ್ಟ್ಸ್ ಗೆ ಹೆಲ್ಪ್ ಆಗುತ್ತೆ. ಕ್ಯಾಪಿಟಲ್ ಗೂಡ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಸೆಲ್ಸ್ ಅಂಡ್ ಪ್ಯಾನಲ್ಸ್, ಸಪೋರ್ಟ್ ಎನರ್ಜಿ ಟ್ರಾನ್ಸಿಷನ್. ಅಂಡ್ ಫೈನಲಿ 25 ಕ್ರಿಟಿಕಲ್ ಮಿನರಲ್ಸ್ ಇನ ಮೇಲೆ ಎಕ್ಸ್ಪೋರ್ಟ್ ಡ್ಯೂಟಿ. ಯಾಕೆ ಅಂದ್ರೆ ಕಾಂಪಿಟೇಷನ್ ಟು ಚೈನಾ ಕೊಡಬೇಕು ಈ ವಿಷಯದಲ್ಲಿ, ಕ್ರಿಟಿಕಲ್ ಮಿನರಲ್ಸ್ ವಿಷಯದಲ್ಲಿ ಅಂತ ಯೋಚನೆ. ದೆನ್ ಡೈರೆಕ್ಟ್ ಟ್ಯಾಕ್ಸ್ ಪ್ರಪೋಸಲ್ಸಿನ ಮೇಲೆ ಏನು ಅಂತ ಕೇಳಿದರೆ, ಶಾರ್ಟ್ ಟರ್ಮ್ ಗೇನ್ ಟು ರೆಡ್ಯೂಸ್ ದ ಕಂಪ್ಲೈಯನ್ಸ್ ಬರ್ಡನ್, ಪ್ರಮೋಟ್ ಆಂಟ್ರಪ್ರೆನ್ಯೂರಲ್ ಸ್ಪಿರಿಟ್ ಇಸ್ ದ ಮೇನ್ ಐಡಿಯಾ. ಏನು ವಿಷಯ ಅಂತ ಕೇಳಿದರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನಿತ್ತು ಆನ್ ಆಲ್ ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಟು ಅಟ್ರಾಕ್ಟ್ ಅ ಟ್ಯಾಕ್ಸ್ ರೇಟ್ ಆಫ್ 12.5%. ಸೊ ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಶೇರ್ ಅನ್ನ ಪರ್ಚೇಸ್ ಮಾಡಿದರೆ ಅದು 500 ರುಪೀಸ್ ಇತ್ತು ಅಂತ ಇಟ್ಕೊಳ್ಳಿ ಅಟ್ ದ ಸ್ಟಾರ್ಟ್ ಆಫ್ ದ ಇಯರ್. ಅದು 5000 ರುಪೀಸ್ ಆದಾಗ, ಆದರೆ ಇದರ ಮೇಲೆ 1 ಇಯರ್ ಗಿಂತ ಜಾಸ್ತಿ ನೀವು ಆ ಶೇರ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡ್ರೆ, ಆ 1 ಇಯರ್ ಆದ ಮೇಲೆ ಅದಕ್ಕೆ ಕ್ಯಾಪಿಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಬೀಳುತ್ತೆ, LTCG ಅಂತ. ಈ ಟ್ಯಾಕ್ಸು LTCG ಟ್ಯಾಕ್ಸ್ ಏನಿದೆ
ಆಫ್ಟರ್ ಪರ್ಟಿಕ್ಯುಲರ್ ಅಮೌಂಟು ಆಕ್ಚುಲಿ ಲಾಸ್ಟ್ ಇಯರ್ ಇದು 10% ಇತ್ತು. ಇದಾದ ಮೇಲೆ ಅದು ಈ ವರ್ಷ ಅದು 12.5% ಆಗಿದೆ. ದಿಸ್ ಈಸ್ ದ ರೀಸನ್ ಯಾಕೆ ನಿಫ್ಟಿ ಆಗ್ಲಿ ಸೆನ್ಸೆಕ್ಸ್ ಆಗ್ಲಿ ಬಜೆಟ್ ಸ್ಪೀಚ್ ಆಗ್ತಾ ಇದ್ದಂತೆ ಬಿದ್ದಿತ್ತು. ಯಾಕಂದ್ರೆ ಮೋರ್ ದೆನ್ 1 ಇಯರ್ ಇದ್ದ ಮೇಲೆ ಇಫ್ ಯು ಹ್ಯಾವ್ ಕೆಪ್ಟ್ ದ ಮನಿ 12.5% ಟ್ಯಾಕ್ಸ್ ಅಂದ್ರೆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇನ್ಕ್ರೀಸ್ ಇನ್ ಲಿಮಿಟ್ ಆಫ್ ಎಕ್ಸಂಪ್ಷನ್ ಆಫ್ ಕ್ಯಾಪಿಟಲ್ ಗೇನ್ಸ್ ಮೇಲೆ ಇನ್ಕ್ರೀಸ್ ಮಾಡಿರುವಂತದ್ದು 1.5. ಏನು ವಿಷಯ ಅಂದ್ರೆ ಈ ಗೇನ್ಸ್ ಏನಿದೆ ನಿಮ್ದು 1.25 ಲಕ್ಷ ಆಗುವವರೆಗೂ ಯಾವುದೇ ಟ್ಯಾಕ್ಸ್ ಬೀಳೋದಿಲ್ಲ. ಅಂದ್ರೆ ಲೋವರ್ ಅಂಡ್ ಮಿಡಲ್ ಇನ್ಕಮ್ ಫ್ಯಾಮಿಲೀಸ್ಗೆ ಆ ಒಂದು ಬ್ರಾಕೆಟ್ ಕೊಟ್ಟು ಬೇರೆ ಇನ್ನಿತರೆ 1.25 ಲ್ಯಾಕ್ಸ್ ಗಿಂತ ಜಾಸ್ತಿ ಏನಾದ್ರೂ ಪ್ರಾಫಿಟ್ ಮಾಡ್ಕೊಂಡ್ರೆ ಅವಾಗ ನಾವು 12.5% ಕಟ್ಟಬೇಕು. ಹಾಗಾದ್ರೆ ಬೇಗನೆ ವಿಡ್ರಾ ಮಾಡ್ಕೊಂಡ್ಬಿಡ್ಬೋದಲ್ಲ 1 ವರ್ಷದ ಕೆಳಗೆ ಅಂದ್ರೆ ಆಗ 20% ಕಟ್ಟಬೇಕಾಗತ್ತೆ. ಓಕೆ, ಅದನ್ನ ಶಾರ್ಟ್ ಟರ್ಮ್ ಗೇನ್ಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದು ಲಾಜಿಕ್. ಇದು ಬರೀ ಅಸೆಟ್ಸ್ ಅಂದ್ರೆ ನಾನು ಹೇಳ್ತಾ ಇರುವಂತದ್ದು ಬರೀ ಫೈನಾನ್ಷಿಯಲ್ ಅಸೆಟ್ಸ್ ಒಂದೇ ಅಲ್ಲ. ಮನೆ ಆಗಿರ್ಬೋದು, ಮನೆ 10-15 ವರ್ಷ ಇಟ್ಕೊಂಡಿರ್ತಾರೆ, ಅದಾದ್ಮೇಲೆ ಎಷ್ಟು ಆ ಮೊದಲನೇ ಅಮೌಂಟ್ ತಗೊಂಡಿರೋದು, ಫೈನಲ್ ಅಮೌಂಟ್ ಕಟ್ಟಿರೋದು, ಅದ್ರ ಮೇಲೆ ಬಂದಿರೋ ಅಮೌಂಟ್, ಅದ್ರ ಮೇಲೆ ಒಂದು ಟ್ಯಾಕ್ಸ್ ಗೇನ್ ಆಗುತ್ತೆ. ಓಕೆ, ದೆನ್ ಏಂಜಲ್ ಟ್ಯಾಕ್ಸ್ ಅನ್ನ ಕಂಪ್ಲೀಟ್ಲಿ ಅಬಾಲಿಷ್ ಮಾಡಿದ್ದಾರೆ ಫಾರ್ ಆಲ್ ಕ್ಲಾಸಸ್ ಆಫ್ ಇನ್ವೆಸ್ಟರ್ಸ್. ಇದರಲ್ಲಿ ಬಹಳ ಒಂದು ಕನ್ಫ್ಯೂಷನ್ ಇತ್ತು, ಈ ಕ್ಲಾಸಿಗೆ ಎಕ್ಸ್ಕ್ಲೂಷನ್ ಅದಕ್ಕೆ ಇದಕ್ಕೆ ಅಂತ ಕಂಪ್ಲೀಟ್ಲಿ ಅಬಾಲಿಷ್ ಮಾಡಿದ್ದಾರೆ. ಇದರಿಂದ ಎಲ್ಲ ವರ್ಗದ ಹೂಡಿಕೆ ತೆರಿಗೆಯನ್ನ ಅಬಾಲಿಷ್ ಮಾಡಿರೋದ್ರಿಂದ ಆಂಟರ್ಪ್ರನರ್ಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವರು ಏಂಜಲ್ ಇನ್ವೆಸ್ಟರ್ಸ್ ಅನ್ನ ಹುಡುಕೋದು, ಅವರನ್ನ ಅಪ್ರೋಚ್ ಮಾಡೋದು ಹೆಲ್ಪ್ ಆಗುತ್ತೆ. ದೆನ್ ದೇಶೀಯ ವಿಹಾರವನ್ನು ನಿರ್ವಹಿಸಲು ಸರಳವಾದ ತೆರಿಗೆ ಪದ್ಧತಿ, ಡೊಮೆಸ್ಟಿಕ್ ಕ್ರೂಸ್ಗೆ ಸಿಂಪ್ಲರ್ ರೇಟ್ಸ್, ಸೇಫರ್ ಹಾರ್ಬರ್ ರೇಟ್ಸ್. ಫೈನಲಿ ವಿದೇಶಿ ಕಂಪನಿಗಳ ಮೇಲಿನ ಕಾರ್ಪೊರೇಟ್ ತೆರಿಗೆಯ ದರವನ್ನು 40% ಇಂದ 30%ಗೆ ಇಳಿಸಲಾಗಿದೆ ಟು ಪ್ರಮೋಟ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇಂಡಿಯಾದಲ್ಲಿ. ಅವರ ಬ್ರಾಂಚಸ್ ಅನ್ನ ಓಪನ್ ಮಾಡೋದು, ಈ ತರದೆಲ್ಲ ವಿಷಯಗಳು. ಕಾರ್ಪೊರೇಟ್ ಟ್ಯಾಕ್ಸ್ 40 ಇಂದ 35% ಆಗಿದೆ, ವಿಚ್ ಈಸ್ ಅ ಗುಡ್ ಮೂವ್. ದೆನ್ ಫೈನಲಿ ಟ್ಯಾಕ್ಸ್ ರೆಜಿಮ್ ಅನ್ನ ಸಿಂಪ್ಲಿಫೈ ಮಾಡುವ ಒಂದು ದೃಶ್ಯ ಇದು. ಸೇವಿಂಗ್ಸ್ ಅಪ್ ಟು 17,500 ಅಂತ ಒಂದು ಬಿಗ್ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋದನ್ನ ಈ ಸಿಂಪಲ್ ಇನ್ಫೋಗ್ರಾಫಿಕ್ ಅಲ್ಲಿ ರಿಸಾಲ್ವ್ ಆಗುತ್ತೆ. 0 to 3% ಟು 3 lakh rupees ಯಾವುದೇ ಒಂದು ಹಣ ಟ್ಯಾಕ್ಸ್ ಇಲ್ಲ. 3 to 7 ವರೆಗೂ 5% ಟ್ಯಾಕ್ಸು, 7 to 10 ವರೆಗೂ 10%, then 10 to 12 is 15%, 12 to 15 is 20%, and finally 30% for somebody earning above 15 lakhs. Second point is standard deduction for salaried employees increased to 75,000 rupees. ಏನಪ್ಪ ವಿಷಯ ಅಂತ ಕೇಳಿದ್ರೆ, ಅಂದ್ರೆ ನಮ್ಗೆ ಏನಾದ್ರೂ 5,75,000 ಬರ್ತಾ ಇದ್ರೆ ನಾವು ಟ್ಯಾಕ್ಸ್ ಕಟ್ಬೇಕಾ ಅಂತ ಕೇಳಿದ್ರೆ ಇಲ್ಲ. ದೆರ್ ಈಸ್ ಇನ್ ದ ನ್ಯೂ ಟ್ಯಾಕ್ಸ್ ರೆಜಿಮ್ 7 lakhs ವರೆಗೂ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಅಂದರೆ 7,75,000 ಟ್ಯಾಕ್ಸ್ ಕಟ್ಟುವ ಹಾಗೆ ಇಲ್ಲ. ಬಟ್ ಫಾರ್ ಎಕ್ಸಾಂಪಲ್ 10 lakh rupees ಏನಾದ್ರೂ ಇನ್ಕಮ್ ಇತ್ತು ಅಂದರೆ ಆಗ ಫಸ್ಟ್ 3 lakhs 0 to 3 lakhs ವರೆಗೂ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ. 3 to 7 lakhs ವರೆಗೂ 5%, ಆ 4 lakhs ಗೆ ಏನಿದೆ ಅದಕ್ಕೆ 5% ಕಟ್ಟಬೇಕು. 7 to 10 lakhs ಗೆ ಆ ಮಿಕ್ಕ 3% ಇದೆ, ಅದಕ್ಕೆ 10% ದುಡ್ಡನ್ನ ಕಟ್ಟಬೇಕು. ಹಾಗೆ ಹೋಗುತ್ತೆ. ಓಕೆ, ದಿಸ್ ಈಸ್ ಸಿಂಪಲ್ ಟ್ಯಾಕ್ಸ್ ಸ್ಟ್ರಕ್ಚರ್ ಎಲ್ಲ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ. ಡಿಡಕ್ಷನ್ ಆನ್ ಫ್ಯಾಮಿಲಿ ಪೆನ್ಷನ್ ಫಾರ್ ಪೆನ್ಷನರ್ಸ್ ಇನ್ಕ್ರೀಸ್ ಫ್ರಮ್ 15,000 to 25,000. ಅಂಡ್ ಫೈನಲಿ ರೆವೆನ್ಯೂ ರಿಸೀಪ್ಸ್ ಅಂಡ್ ಕ್ಯಾಪಿಟಲ್ ರಿಸೀಪ್ಸ್ ಏನು ಅಂದ್ರೆ, ರೆವೆನ್ಯೂ ರಿಸೀಪ್ಸ್ 31.3 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಅಂಡ್ ಕ್ಯಾಪಿಟಲ್ ರಿಸೀಪ್ಸ್ ಬಂದುಬಿಟ್ಟು 16.9 ಲಕ್ಷ ಕೋಟಿ ರೂಪಾಯಿಗಳು ಈ ವರ್ಷ ಆಗಿರುವಂತದ್ದು. ಪ್ಲಸ್ ರೆವೆನ್ಯೂ ರಿಸೀಪ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಇನ್ಕ್ಲೂಡ್ ಆಗಿದೆ. ಟ್ಯಾಕ್ಸ್ ಇಸ್ ರೆವೆನ್ಯೂ ರಿಸೀಪ್ಟ್. ಕ್ಯಾಪಿಟಲ್ ರಿಸೀಪ್ಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತಾನೂ ನಿಮ್ಗೆ ಗೊತ್ತಿರುತ್ತೆ. ದಟ್ ಈಸ್ ಬೇಸಿಕಲಿ ಸೆಲ್ಲಿಂಗ್ ಅಸೆಟ್ಸ್ ಆರ್ ಎನಿಥಿಂಗ್, ಲಾಸ್ ಆಫ್ ಪ್ರಾಪರ್ಟಿ ಕ್ಯಾಪಿಟಲ್ ರಿಸೀಪ್ಸ್ ಆಗುತ್ತೆ. ಪ್ಲಸ್ ಇಂಪಾರ್ಟೆಂಟ್ ಆಗಿ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಫೈನಲಿ ಎಕ್ಸ್ಪೆಂಡಿಚರ್ ಪಾರ್ಟಿಗೆ ಬಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ 37.1 lakh crores ಇದೆ ಈ ವರ್ಷ. ಸೊ ಇದನ್ನ ನೋಡಿದರೆ ನೀವು ರೆವೆನ್ಯೂ ರಿಸೀಪ್ಸ್ ಗಿಂತ 6 lakh crore rupees ಜಾಸ್ತಿ ಇರುವಂತದ್ದು. ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅಂದ್ರೆ, ಆಲ್ರೆಡಿ ನಾವು 11 ಲಕ್ಷ ಕೋಟಿ ರೂಪಾಯಿ ಅಂತ ನೋಡಿದ್ವಿ, ಮತ್ತೆ ಇಲ್ಲೇನು 15 lakh ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಎಫೆಕ್ಟಿವ್ ಅನ್ನುವ ಪದ.
ಎಫೆಕ್ಟಿವ್ ಮೀನಿಂಗ್ ಈ 11 ಲಕ್ಷಕ್ಕೆ ಒಂದು 4 ಲಕ್ಷ ಯಾಕೆ ಸೇರಿಸ್ಬೇಕು ಅಂದ್ರೆ ಕೆಲವಷ್ಟು ಎಕ್ಸ್ಪೆಂಡಿಚರ್ಸ್ ಲೈಕ್ ಸ್ಟೇಟ್ಸಿಗೆ 1.5 lakh crore rupees ಕೊಡ್ತಾ ಇರೋದು, ನೀವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಅಂತ, ಈ ತರದನ್ನೆಲ್ಲ ಎಫೆಕ್ಟಿವ್ಲಿ ಇಟ್ ವಿಲ್ ಬಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಓನ್ಲಿ ಅಂತ ಸೇರಿ 15 lakh crore rupees ಆಗುತ್ತೆ ಇದು ಅಂತ ಹೇಳ್ತಾ ಇರುವಂತದ್ದು. ಅಂಡ್ ದೆನ್ ದುಡ್ಡು ರುಪಿ ಎಲ್ಲಿಂದ ಬರ್ತಾ ಇದೆ, ವೇರ್ ದ ರುಪಿ ಕಮ್ಸ್ ಫ್ರಮ್ ಅನ್ನೋದು ಇಂಪಾರ್ಟೆಂಟ್ ಪಾರ್ಟು. ನೀವು ಇಲ್ಲಿ ಸರ್ಕಲ್ ಅಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಬಿಗ್ಗೆಸ್ಟ್ ಶೇರ್ ಇಲ್ಲಿರೋದು ವಿಚ್ ಇಸ್ 27%. ಎದರಿಂದ ಬರ್ತಾ ಇರೋದು ಅಂದ್ರೆ ಬಾರೋಯಿಂಗ್ ಇಂದ ಬರ್ತಾ ಇರೋದು 27%, and 19% is from income tax, which is the second highest. GST and other taxes is third at 18%. Corporate tax is 17%, that is the fourth part. And then in ಮುಖ್ಯದ್ದು that is non tax receipts. So ಇನ್ನೆಲ್ಲ ಬೇರೆ ಪಾರ್ಟ್ಸ್ ಸೇರಿ ನಮಗೆ 100% ಆಗುತ್ತೆ. ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನೋಡಿದರೆ ನ್ಯಾಚುರಲಿ ಸ್ಟೇಟ್ಸ್ಗೆ ಹೈಯೆಸ್ಟ್ ಖರ್ಚಾಗುತ್ತೆ, 21% ಸ್ಟೇಟ್ಸ್ಗೆ ಹೋಗ್ತಾ ಇರುವಂತದ್ದು. ದೆನ್ ಸೆಕೆಂಡ್ ಪಾರ್ಟ್ ಬಂದು ಇಂಟ್ರೆಸ್ಟ್ ಪೇಮೆಂಟ್ಸು ವಿಚ್ ಈಸ್ ಹ್ಯೂಜ್, 19%. ಅಂದ್ರೆ ₹1 ನಿಮ್ಮ ಮನೆಗೆ 100 ರೂಪಾಯಿ ಬರ್ತಾ ಇದೆ ಅಂದ್ರೆ ಅದರಲ್ಲಿ 20 ರೂಪಾಯಿ ನಾವು ಇಂಟ್ರೆಸ್ಟ್ ಕಟ್ತಾ ಇದೀವಿ ಅಂತ. ಪ್ಲಸ್ ಥರ್ಡ್ ಪೊಸಿಷನ್ ಅಲ್ಲಿ ನಮಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್, ಅಗೇನ್ ಆಲ್ ಡೆವಲಪ್ಮೆಂಟಲ್ ಪರ್ಪಸಸ್, ಇನ್ಕ್ಲೂಸಿವ್ ಗ್ರೋತ್ ಅಂತೆಲ್ಲ ಏನ್ ಹೇಳ್ತೀವಿ, ಸಾಮಾಜಿಕ ನ್ಯಾಯ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಆರ್ ಇಂಪಾರ್ಟೆಂಟ್. Then at fourth position combined is other expenditures and finance commission and transfers of 42% or 41%, whatever that number is. And then there is defense percentage 8%, and centrally sponsored scheme is 8%. Pensions and subsidies are the final part. ಸೊ ಇದರೊಂದಿಗೆ ಕೇಂದ್ರ ಬಜೆಟ್ 2024-25 ಸಮಗ್ರ ಒಂದು ವಿಶ್ಲೇಷಣೆಯನ್ನ ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಗೆ ಈ ಕ್ಲಾಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.